ಹಾಯ್ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದು ಭಾರತೀಯ ಸಂವಿಧಾನ ಸರಣಿಯ 23ನೇ ವಿಡಿಯೋ. ಅದೇ ರೀತಿಯಾಗಿ ಭಾರತೀಯ ಸಂವಿಧಾನ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯ ಭಾಗ 1. ಅಂದರೆ ನಾವು ಇಲ್ಲಿವರೆಗೂ ಏನು 11, 12 ವಿಡಿಯೋ ಮಾಡಿದ್ದೀವಲ್ಲ, ಆ ಒಂದು ವಿಡಿಯೋಗಳ ಮೇಲೆ, ಆ ಒಂದು ಕ್ಲಾಸಸ್ಗಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ರೈಸ್ ಆಗಿದ್ದಾವೆ, ಅಂದರೆ ನಾವು ಹೋಗ್ತಕ್ಕಂಥ ವೇ ಏನಿದೆ ಅಲ್ಲ ಅದು ರೈಟಾ ರಾಂಗ್, ಅಂದರೆ ನಾವು ಹೇಳಿರ್ತಕ್ಕಂತಹ ಒಂದು ಟಾಪಿಕ್ಗಳ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ರೈಸ್ ಆಗಿದ್ದಾವೆ ಅಂತಕ್ಕಂಥದ್ದು ನೋಡ್ಕೊಂಬರೋಣ. ವಿಶೇಷವಾಗಿ ಈ ಒಂದು ಭಾಗದಲ್ಲಿ, ಈ ಒಂದು ಸರಣಿಯಲ್ಲಿ ನಾನು ಬಹು ಆಯ್ಕೆ ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆಗಳು ಹೆಂಗೆ ರೈಸ್ ಆಗಿದ್ದಾವೆ ಅಂತಕ್ಕಂಥದ್ದನ್ನು ನಿಮಗೇನಪ್ಪ ಅಂದರೆ ತಿಳಿಸ್ಕೊಂತ ಹೋಗ್ತೀನಿ. ಏನಪ್ಪ ಅಂದರೆ ಈ ಒಂದು ಸೆಷನ್ನಲ್ಲಿ ಒಂದು ಹೊಸ ಪ್ರಯೋಗದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನಾನು. ಅದು ಏನಪ್ಪ ಅಂದ್ರೆ 1 ಮಿನಿಟ್ 1 ಡ್ರಿಲ್ 1 ಟ್ರಿಕ್ಸ್. ಏನು ಸರ್ ಇದು 1 ಮಿನಿಟ್ 1 ಡ್ರಿಲ್ 1 ಟ್ರಿಕ್ ಅಂದ್ರೇನು ಅಂದರೆ 1 ನಿಮಿಷದಲ್ಲಿ ಒಂದು ಡ್ರಿಲ್ ಮಾಡೋ ಮೂಲಕ 1 ಟ್ರಿಕ್ಸನ್ನು ನೆನ್ಪಿಡ್ಬೇಕು. ಆ ಟ್ರಿಕ್ಸ್ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ಗೂ ಯೂಸ್ ಆಗ್ತದೆ, ಏನಪ್ಪ ಅಂದರೆ ಡಿಸ್ಕ್ರಿಪ್ಟಿವ್ದಾಗೂ ಕೂಡ ಯೂಸ್ ಆಗ್ತದೆ. ಬಟ್ ಒಂದು ಸೂಚನೆ ನಿಮಗೆ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದು ಏನಪ್ಪ ವಿಶೇಷವಾಗಿರ್ತಕ್ಕಂಥ ಸೂಚನೆ ಅಂದರೆ, ನೀವೇನಾದರೂ ಈ ಟ್ರಿಕ್ಸನ್ನು ನೆನ್ಪಿಟ್ಕೋಬೇಕಾಗಿತ್ತು ಅಂದ್ರೆ, ಈ ಟ್ರಿಕ್ಸಲ್ಲಿ ನಾನು ಏನು ಬಳಸ್ತೀನಲ್ಲ, ಶಾರ್ಟ್ ಫಾರ್ಮ್ ಆಗಿರ್ಬೋದು, ಒಂದು ಅಕ್ಷರ ಆಗಿರ್ಬೋದು, ಆ ಅಕ್ಷರ ಅಥವಾ ಆ ಶಾರ್ಟ್ ಫಾರ್ಮಿನ ಒಂದು ಫುಲ್ ಫಾರ್ಮನ್ನು ನೀವು ಅರ್ಥ ಮಾಡ್ಕೊಂಡಿರಬೇಕು. ದಯವಿಟ್ಟು ಅದ್ರ ಬಗ್ಗೆ ಗಮನ ಇರಲಿ. ವಿಥೌಟ್ ಫುಲ್ ಫಾರ್ಮ್ ಗೊತ್ತಿರಲಿಲ್ಲ ಅಂತ, ಫುಲ್ ಫಾರ್ಮ್ ನಿಮ್ಗೊಂದೇಳೆ ಗೊತ್ತಿಲ್ಲ ಅಂತಂದ್ರೆ ಈ ಟ್ರಿಕ್ಸ್ ಏನಪ್ಪ ಅಂದರೆ ನಿಮ್ಗೆ ವರ್ಕೌಟ್ ಆಗಲ್ಲ. ಅದಕ್ಕೋಸ್ಕರ ನಾನು ಟ್ರಿಕ್ಸ್ ಹೇಳ್ತಾ ಹೋಗ್ತೀನಿ, ನೀವು ಫುಲ್ ಫಾರ್ಮನ್ನು ನೋಡ್ಕೊತಾ ಹೋಗಬೇಕು. ಇವತ್ತಿನ ಒಂದು 1 ಮಿನಿಟ್ 1 ಡ್ರಿಲ್ 1 ಟ್ರಿಕ್ನ ನಾ ತೆಗೆದುಕೊಂಡಿರ್ತಕ್ಕಂತಹ ಒಂದು ಟ್ರಿಕ್ಸ್ ಯಾವುದಪ್ಪ ಅಂತಂದ್ರೆ, ಭಾರತೀಯ ಸಂವಿಧಾನದಲ್ಲಿರುವಂತಹ ಅನುಸೂಚಿಗಳು ಎಷ್ಟಿದಾವೆ. ಈಗ ನಮ್ಮ ಭಾರತೀಯ ಸಂವಿಧಾನದಾಗ ಅನುಸೂಚಿಗಳು ಪ್ರಸ್ತುತ 12 ಅನುಸೂಚಿಗಳನ್ನು ಕಾಣ್ತೀವಿ. ಸರಿನಾ? ಅದನ್ನು ಹೆಂಗೆ ನೆನ್ಪಿಡಬೇಕು? ಸೂತ್ರ ಏನು? SP ಆರ್ SO ಫೋಲ್ಡ್ PM. ಈಗಾಗಲೇ ಗೊತ್ತು, SP ಅಂದರೂ ಗೊತ್ತು, ಸೂಪರಿಂಟೆಂಡೆಂಟ್ ಪೊಲೀಸ್ ಅಂತ, ಆರ್ ಅಂದರೆ ಅಥವಾ ಅಂತ, SOನೂ ಗೊತ್ತು, ಫೋಲ್ಡ್ ಅಂದರೆ ಮಡ್ಚೋದು, PM ಅಂದರೆ ಪ್ರಧಾನಮಂತ್ರಿ ಅಂತ ಗೊತ್ತು. ನೀವು ಒಂದೇ ತಿಳ್ಕೊಬೇಕು ಇಲ್ಲಿ ಏನಪ್ಪ ಅಂದರೆ SP ಆರ್ SO ಫೋಲ್ಡ್ PM. ಇಲ್ಲಿ S ಅಂತಕ್ಕಂಥದ್ದು 1ನೇ ಅನುಸೂಚಿ, P ಅಂತಕ್ಕಂಥದ್ದು 2ನೇ ಅನುಸೂಚಿ, O ಅಂತಕ್ಕಂಥದ್ದು 3ನೇ ಅನುಸೂಚಿ, R ಅಂತಕ್ಕಂಥದ್ದು 4ನೇ ಅನುಸೂಚಿ, S ಅಂತಕ್ಕಂಥದ್ದು 5, O ಅಂತಕ್ಕಂಥದ್ದು 6, F 7, O 8, L 9, D 10, P 11, M 12. ಒಟ್ಟು 12 ಅನುಸೂಚಿಗಳದಾವೆ. ನೋಡಿ ಫ್ರೆಂಡ್ಸ್, ಯಾರಾದರೂ ಈ ಒಂದು ಟ್ರಿಕ್ಸ್ ಏನಪ್ಪ ಅಂದರೆ ಇದಕ್ಕಿಂತ ಮುಂಚೆ ಕೇಳಿದಾಗ ಅಥವಾ ಇದಕ್ಕಿಂತ ಮುಂಚೆ ಗೊತ್ತಿರೋರು ಇದು ಗೊತ್ತಿರ್ತಕ್ಕಂಥದ್ದೇ ಅಂತಪ್ಪ, ನಂಗೆ ಗೊತ್ತಿರ್ತಕ್ಕಂಥ ಒಂದು ಟ್ರಿಕ್ಸ್ ಅಂತ ಏನಪ್ಪ ಅಂದರೆ ಬೇಜಾರು ಪಡ್ಕೋತಕ್ಕಂಥ ಅವಶ್ಯಕತೆ ಇಲ್ಲ. ಹೊಸವರಾಗಿದ್ರೆ ಇದು ಹೆಂಗೆ ನೆನಪಿಡಬೇಕು ಅಂತಕ್ಕಂಥ ಭಯಪಡೋ ಅವಶ್ಯಕತೆ ಇಲ್ಲ. ಯಾರಾದರೂ ಹೊಸಬರಿದ್ದರೆ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. ಯಾರಿಗಾದರೂ ಗೊತ್ತಿರ್ತಕ್ಕಂಥ ಟ್ರಿಕ್ಸ್ ಆಗಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಓರಿಯೆಂಟೇಷನ್ ಆಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಅನುಸೂಚಿಗಳು ಬಂದಾಗ 12, ಒಂದು SP OR SO ಫೋಲ್ಡ್ PM ಅಂತ ನೆನ್ಪಿಡ್ಬೇಕು. ಏನು ಸರ್ ಇಲ್ಲಿ S ಅಂದ್ರೇನು? 1ನೇ S ಏನು ಹೇಳ್ಕೊಡ್ತದ? ಸ್ಟೇಟ್ಸ್. ಇದು ಏನಪ್ಪ ಅಂದ್ರೆ ನಾನು ಒಂದೇ ಟರ್ಮ್ ತೊಗೊಂಡಿದ್ದೀನಿ, S ಸ್ಟ್ಯಾಂಡ್ ಫಾರ್ ಸ್ಟೇಟ್ಸ್. ಏನು ಸರ್ ಇದು? ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳು. ನಾನು ಮೊದಲೇ ಹೇಳಿದ್ದೆ ನಿಮಗೂ, ನಮ್ಮ ಭಾರತ ದೇಶ ರಾಜ್ಯಗಳ ಒಕ್ಕೂಟ ಅಂತ ಹೇಳಿದ್ದಲ್ಲ. ಹೀಗಾಗಿ ನಮ್ಮ ಭಾರತ ದೇಶಗಿರ್ತಕ್ಕಂತಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಣೆಯನ್ನು ಕೊಡ್ತಕ್ಕಂಥದ್ದು ಅನುಸೂಚಿ 1. 2ನೇದು P ಸ್ಟ್ಯಾಂಡ್ ಫಾರ್ ಪೇಮೆಂಟ್ಸ್, ಅಂದ್ರೆ ಸಂಬಳ, ವೇತನ. 2 ರಾಷ್ಟ್ರಪತಿ, ರಾಜ್ಯಪಾಲ, ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳ ಸಭಾಪತಿ, ಅಂದರೆ ಲೋಕಸಭಾ ಸ್ಪೀಕರ್ ಆಗಿರ್ಬೋದು, ರಾಜ್ಯಸಭೆಯ ಸಭಾಧ್ಯಕ್ಷ ಆಗಿರ್ಬೋದು, ವಿಧಾನಸಭೆಯ ಸ್ಪೀಕರ್ ಆಗಿರ್ಬೋದು, ವಿಧಾನ ಪರಿಷತ್ತಿನ ಸಭಾಪತಿ ಆಗಿರ್ಬೋದು ಇವ್ರುಗಳು. ಆಮೇಲೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳ ನ್ಯಾಯಾಧೀಶರಾಗಿರ್ಬೋದು, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಗಿರ್ಬೋದು, ಇವರುಗಳ ವೇತನ ಮತ್ತು ಭತ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೀಗಾಗಿ 1ನೇದು ಸ್ಟೇಟ್ಸ್ ಅಂದ್ರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರ ಕೊಡ್ತದೆ. 2ನೇದು ಪೇಮೆಂಟ್ ಅಂದರೆ ಸಂಬಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. 3ನೇದು O ಸ್ಟ್ಯಾಂಡ್ ಫಾರ್ ಓತ್. ಓತ್ ಅಂದ್ರೇನು? ಪ್ರತಿಜ್ಞೆ. ಯಾರಿಗೆ ಪ್ರತಿಜ್ಞೆ ಮಾಡಿಸೋದು? ಸಚಿವರಿಗಾಗಿರ್ಬೋದು, ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಗಳಿಗಾಗಿರ್ಬೋದು, ನ್ಯಾಯಾಧೀಶರಿಗಾಗಿರ್ಬೋದು, ಮತ್ತು CAG ಅವರಿಗಾಗಿರ್ಬೋದು. ಇದೆಲ್ಲವನ್ನು ಪ್ರತಿಜ್ಞಾ ವಿಧಿ ಏನಪ್ಪ ಅಂದರೆ ವಿಧಾನವನ್ನು ಹೇಳ್ಕೊಡ್ತಕ್ಕಂಥದ್ದು O ಸ್ಟ್ಯಾಂಡ್ ಫಾರ್ ಓತ್. ನೆಕ್ಸ್ಟ್ ಏನಪ್ಪ ಅಂದರೆ 4ನೇದು R.
ಆರ್ ಸ್ಟ್ಯಾಂಡ್ ಫಾರ್ ರಾಜ್ಯಸಭಾ. ಏನು ಸರ್ ಇದು ರಾಜ್ಯಸಭಾ? ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆ. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ 12 ಜನ ಆಯ್ಕೆಯಾಗಿ ಹೋಗಿರ್ತಾರೆ, ಎಂ ಪಿಗಳು, ಹೌದಾ? ಆ ಒಂದು ವಿವರವಾಗಿರ್ತಕ್ಕಂಥ ಮಾಹಿತಿ ಯಾವ್ದು ತಿಳಿಸ್ಕೊಡ್ತದ? ನಮ್ಮ ಸಂವಿಧಾನದ ಅನುಸೂಚಿ 4 ಅಂದರೆ 6 ತಿಳಿಸ್ಕೊಡ್ತಕ್ಕಂಥದ್ದು. ನೆಕ್ಸ್ಟು ಏನಪ್ಪ ಅಂದರೆ ಎಸ್ ಅಂದರೆ ಶೆಡ್ಯೂಲ್ಡ್ ಅಂದರೆ ಅನುಸೂಚಿತ ಅಥವಾ ಬುಡಕಟ್ಟು ಅಂತ ಕರಿತೀವಿ ನಾವು ಆಲ್ರೆಡಿ. ಏನಪ್ಪ ಅಂದರೆ ಶೆಡ್ಯೂಲ್ಡ್ ಏರಿಯಾ ಅಂತ ಕರಿತೀವಿ. ಏನು ಸರ್ ಇದು ಶೆಡ್ಯೂಲ್ಡ್ ಅಂದ್ರೆ? ಅನುಸೂಚಿತ ಪ್ರದೇಶಗಳ ಮತ್ತು ಬುಡಕಟ್ಟುಗಳ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಿಯಮಗಳ ಬಗ್ಗೆ ಕುರಿತು ತಿಳಿಸ್ಕೊಡ್ತಕ್ಕಂಥದ್ದು. ಎಸ್ ಸ್ಟ್ಯಾಂಡ್ ಫಾರ್ ಶೆಡ್ಯೂಲ್ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಓ ಸ್ಟ್ಯಾಂಡ್ ಫಾರ್ ಅದರ್ ಶೆಡ್ಯೂಲ್ಡ್ ಅಂದರೆ ಈ 5ನೇ ಅನುಸೂಚಿ ಏನದಲ್ಲ, 5ನೇ ಅನುಸೂಚಿಯಿಂದ ಹೊರತುಪಡಿಸಿರ್ತಕ್ಕಂತಹ ಒಂದು 4 ರಾಜ್ಯ ಅದಾವೆ. ಅದನ್ನು ATM² ಅಂತ ಕರಿತೀವಿ. ನಾನು ನೆಕ್ಸ್ಟ್ ಏನಪ್ಪ ಅಂದರೆ ಸ್ಲೈಡಲ್ಲಿ ಹೇಳ್ತಾ ಹೋಗ್ತೀನಿ. ಇದು ಓ ಸ್ಟ್ಯಾಂಡ್ ಫಾರ್ ಅದರ್ ಶೆಡ್ಯೂಲ್ಡ್ ಅಂದರೆ 5ನೇ ಅನುಸೂಚಿಯಿಂದ ಹೊರತುಪಡಿಸಿರ್ತಕ್ಕಂತಹ ಈಶಾನ್ಯ ರಾಜ್ಯಗಳು ಅಥವಾ ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳಿಗೇನಪ್ಪ ಅಂದರೆ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಯಮವನ್ನು ತಿಳಿಸ್ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಎಫ್ ಸ್ಟ್ಯಾಂಡ್ ಫಾರ್ ಫೆಡ್ರಲ್ ಆ್ಯಂಡ್ ಸ್ಟೇಟ್ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರಗಳ ಹಂಚಿಕೆ. ಈಗ ಅಲ್ಲಿ ಹೇಳಿದ್ದಾನೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಹೇಳಿದ್ರೆ ಆ ರೀತಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರವನ್ನು ಹಂಚಿಕೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಓ ಸ್ಟ್ಯಾಂಡ್ ಫಾರ್ ಅಫಿಷಿಯಲ್ ಲ್ಯಾಂಗ್ವೇಜಸ್. ನಮ್ಮ ಭಾರತೀಯ ಸಂವಿಧಾನದಲ್ಲಿ 22 ಅಧಿಕೃತ ಭಾಷೆಗಳು ಅಥವಾ ಸಾಂವಿಧಾನಿಕ ಭಾಷೆಗಳು ಇದ್ದಿರ್ತಕ್ಕಂಥದ್ದು. ಆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಮ್ಮ ಈ ಒಂದು ಅನುಸೂಚಿ 8 ಅಂತ. ನೆಕ್ಸ್ಟ್ ಏನಪ್ಪ ಅಂತಂದರೆ ಎಲ್ ಸ್ಟ್ಯಾಂಡ್ ಫಾರ್ ಲ್ಯಾಂಡ್ ರಿಫಾರ್ಮ್ಸ್ ಭೂ ಸುಧಾರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟು ಡಿ ಸ್ಟ್ಯಾಂಡ್ ಫಾರ್ ಡಿಸ್ಕ್ವಾಲಿಫಿಕೇಷನ್ ಪಕ್ಷಾಂತರ ನಿಷೇಧ ಕಾಯ್ದೆ ಏನಪ್ಪ ಅಂದರೆ ಈ ಒಂದು 10ನೇ ಸೂಚಿಯಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಪಿ ಸ್ಟ್ಯಾಂಡ್ ಫಾರ್ ಪಂಚಾಯತ್ ರಾಜ್ ಸಂಸ್ಥೆಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳನ್ನು ಅನುಸೂಚಿ 11ರಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಎಮ್ ಸ್ಟ್ಯಾಂಡ್ ಫಾರ್ ಮುನ್ಸಿಪಾಲಿಟೀಸ್ ಅಂದರೆ ಮುನ್ಸಿಪಾಲಿಟಿಗಳ ಅಧಿಕಾರ ಮತ್ತು ಜವಾಬ್ದಾರಿ. ನಾನು ಇದನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಪ್ಪ ಅಂದ್ರೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ. ಅನುಸೂಚಿ 1 ಏನು ಹೇಳ್ತದೆ, ಅನುಸೂಚಿ 2 ಏನು ಹೇಳ್ತದೆ, ನಮ್ಮ ಭಾರತದಾಗಿರ್ತಕ್ಕಂತಹ ಅಧಿಕೃತ ಭಾಷೆಗಳು ಯಾವ ಅನುಸೂಚಿಯಲ್ಲಿದ್ದಾವೆ, ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ಅನುಸೂಚಿ ತಿಳಿಸ್ಕೊಡ್ತದೆ, ಭೂ ಸುಧಾರಣೆ ಸಂಬಂಧಪಟ್ಟಿರ್ತಕ್ಕಂಥ ಅನುಸೂಚಿ ಯಾವುದು, ಏನಪ್ಪ ಅಂದರೆ ನಮ್ಮ ಸಂವಿಧಾನದ 11ನೇ ಅನುಸೂಚಿ ಏನು ಹೇಳ್ತದೆ, 12ನೇ ಅನುಸೂಚಿ ಏನು ಹೇಳ್ತದೆ. ಈ ರೀತಿ ಅಬ್ಜೆಕ್ಟಿವ್ ಕೇಳಿದಾಗ ಏನಪ್ಪ ಅಂದರೆ ನೀವು ಬರೆಯಕ್ಕೆ ಬರಬೇಕು, ಡಿಸ್ಕ್ರಿಪ್ಟಿವ್ ಕೇಳಿದಾಗ ಕೂಡ ಬರೆಯಕ್ಕೆ ಬರ್ಬೋದು. ನಮ್ಮ ಭಾರತೀಯ ಸಂವಿಧಾನದ ಅನುಸೂಚಿಗಳ ಬಗ್ಗೆ ಕುರಿತು ಬರೆಯಿರಿ ಅಂತಂದಾಗ ಒಟ್ಟು 12 ಅವನ್ನು ನೀವು ಹೆಂಗೆ ನೆನ್ಪಿಡಬೇಕು, SP ಆರ್ SO ಫೋಲ್ಡ್ PM ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೋತಾ ನಾನಪ್ಪ ಅಂದರೆ ನೆಕ್ಸ್ಟ್ ಕ್ಲಾಸಿಗೆ ಮೂವ್ ಆಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋಣ. ನೆಲ್ಸನ್ ಮಂಡೇಲಾರವರು ಒಂದು ಕಡೆ ಹೇಳ್ತಾರೆ ಏನಪ್ಪ ಅಂದ್ರೆ ಎಜುಕೇಷನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್. ಅಂದರೆ ನೀವು ಒಂದು ವೇಳೆ ಸಪೋಸ್ ಎಕ್ಸಾಂಪಲ್ ಏನಪ್ಪ ಅಂದರೆ ಜಗತ್ತನ್ನು ಬದಲಾಯಿಸೋ ಸಲುವಾಗಿ ಯಾವುದಾದ್ರೂ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ವೆಪನ್ ಅದಂತಂದ್ರೆ ಅದು ಶಿಕ್ಷಣ. ಅಂದ್ರೆ ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವೆಪನ್ ಯಾವುದು, ಶಿಕ್ಷಣ. ನಾನು ಯಾಕೆ ಈ ಮಾತು ಹೇಳಕ್ಕೆ ಹೊಂಟಿನಪ್ಪ ಅಂತಂದ್ರೆ ನಾವೆಲ್ಲ ಶಿಕ್ಷಣ ಇಲಾಖೆಯ ಸೇವಕರಾಗಿ ಶಿಕ್ಷಣ ಇಲಾಖೆಯ ಮೆಂಟರ್ ಆಗಿ ಜಾಯ್ನ್ ಆಗ್ತಾ ಇದ್ದೀವಿ. ಸೊ ನಮ್ಮ ಒಂದು ಪಾತ್ರ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಹೀಗಾಗಿ ನಾವೇನಪ್ಪ ಅಂದರೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಪಾಠ ಬೋಧನೆ ಮಾಡೋ ಮೂಲಕ, ಒಳ್ಳೆ ರೀತಿಯಾಗಿರ್ತಕ್ಕಂಥ ಕ್ವಾಲಿಟಿ ಎಜುಕೇಷನ್ ಕೊಡೋ ಮೂಲಕ ಒಳ್ಳೆಯ ಸೋಲ್ಜರ್ಸ್ಗಳನ್ನು, ಒಳ್ಳೆಯ ದೇಶ ಸೇವಕರನ್ನು, ಒಳ್ಳೆಯ ಸಿವಿಲ್ ಸರ್ವೆಂಟ್ಸ್ಗಳನ್ನು ರೆಡಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೇಲಿದೆ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಸೆಷನ್ಗೆ ಮೂವ್ ಆಗ್ತಾ ಹೋಗ್ತೀನಿ. ಬನ್ನಿ, ಈ ಒಂದು ಸೆಷನ್ ಏನಪ್ಪ ಅಂತಂದರೆ ಎದ್ರ ಮೇಲೆ ಇದೆ ಅಂತಂದ್ರೆ ಈವರೆಗೆ ಮುಗಿಸಲಾಗಿರ್ತಕ್ಕಂಥ ಟಾಪಿಕ್ ಏನೇನೀಗ ನಾವು ಆಲ್ರೆಡಿ ಯಾವ್ಯಾವ ವಿಡಿಯೋಗಳು ನೋಡಿದ್ದೀವಿ. ಈಗ ಸಂವಿಧಾನ ರಚನೆ ನೋಡಿದ್ದೀವಿ, ಸಂವಿಧಾನ ಪ್ರಸ್ತಾವನೆ ನೋಡಿದ್ದೀವಿ, ಸಂವಿಧಾನ ಲಕ್ಷಣಗಳು ನೋಡಿದ್ದೀವಿ, ಮೂಲಭೂತ ಹಕ್ಕು ದಟ್ ಈಸ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಕರ್ತವ್ಯ ದಟ್ ಈಸ್ ಫಂಡಮೆಂಟಲ್ ಡ್ಯೂಟೀಸ್, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು DPSP, ರಕ್ಷಣಾ ಪಡೆಗಳು, ಸಂಸತ್ತು, ಲೋಕಸಭೆ ಮತ್ತು ರಾಜ್ಯಸಭೆ, ಇಷ್ಟು ಕ್ಲಾಸಸ್ಗಳನ್ನ ನೋಡಿದ್ದೀವಿ. ಈವರೆಗೆ ಮುಗಿಸಲಾಗಿರ್ತಕ್ಕಂಥ
ಇರ್ತಕ್ಕಂತಹ ಈ ಒಂದು ಟಾಪಿಕ್ಗಳ ಮೇಲೆ ಯಾವ ರೀತಿ ಪ್ರಶ್ನೆ ರೈಸ್ ಆಗ್ಬೋದು ನೋಡಿ ಫ್ರೆಂಡ್ಸ್. ನಾನಿಲ್ಲಿ ಕೆಲವೊಂದು ಮಾತ್ರ ಪ್ರಶ್ನೆ ತಗೊಂಡಿದ್ದೀನಿ, ಅರ್ಥ ಆಯ್ತಾ. ನಾ ಯಾಕೆ ಈ ಒಂದು ಏನಪ್ಪ ಅಂದರೆ ಕ್ವಶನ್ ಪೇಪರ್ ಸೊಲ್ಯೂಷನ್ ಇಟ್ಕೊಂಡಿದ್ದೀನಿ ಅಂದರೆ ನಾವು ಹೋಗ್ತಕ್ಕಂಥ ದಾರಿ ಸರಿಯಾಗಿದೆ ಅಂತ ಅರ್ಥ ಆಗ್ಬೇಕಲ್ವ. ಈಗ ನಾವು ಸಂವಿಧಾನ ರಚನೆ ಓದಿದ್ದೀವಿ, ಅಲ್ಲಿ ಪ್ರಶ್ನೆ ಬಂದಿದನೋ ಬಂದಿಲ್ವೋ, ಸಂವಿಧಾನ ಪ್ರಸ್ತಾವನೆ ಓದಿದ್ದೀವಿ, ಪ್ರಶ್ನೆ ಬಂದಿದನೋ ಬಂದಿಲ್ವೋ, ಸಂವಿಧಾನ ಲಕ್ಷಣ ಓದಿದ್ದೀವಿ ಅಂದರೆ ಅರ್ಥ ಏನು, ನಾವು ಹೋಗ್ತಕ್ಕಂಥ ದಾರಿಯಲ್ಲಿ ಏನಪ್ಪ ಅಂದರೆ ಏನಾಗ್ತಾ ಇದೆ, ನಾವು ಪ್ರಾಪರ್ ವೇದಲ್ಲಿ ಇದ್ದೀವಾ ಇಲ್ಲ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಕೆಲವೊಂದಿಷ್ಟು ಅಂದರೆ ಎಲ್ಲ ಪೇಪರ್ ಅಂತಲ್ಲ, ನನಗೇನಪ್ಪ ಅಂದರೆ ಅನಾಲಿಸಿಸ್ ಮಾಡಿರ್ತಕ್ಕಂಥ ಒಂದು ಅಥವಾ ಎರಡು ಪೇಪರಲ್ಲಿ ನಾನು ತೊಗೊಂಡು ಬಂದಿರತಕ್ಕಂಥದ್ದು. ಬೇಕಾದರೆ ನೀವೇನಪ್ಪ ಅಂದರೆ ಇನ್ನೂ ಹೆಚ್ಚಿನ ಒಂದು ಪೇಪರ್ಸ್ ಏನಾದರೂ ಅವೈಲೇಬಲ್ ಆಗಿತ್ತು ಪ್ರಿವಿಯಸ್ ಇಯರ್ ಅಂದ್ರೆ ನೀವು ಅದನ್ನು ಕೂಡ ರೆಫರ್ ಮಾಡ್ಕೊತ ಹೋಗ್ಬೋದು. ಈ ಒಂದು ಟಾಪಿಕ್ಗಳ ಮೇಲೆ ಇಷ್ಟೇನಾಗಿ ಹೇಳಿದಲ್ಲ, ಸಂವಿಧಾನ ರಚನೆ, ಪ್ರಸ್ತಾವನೆ, ಲಕ್ಷಣ, ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, DPSP, ರಕ್ಷಣಾ ಪಡೆ, ಸಂಸತ್ತು, ಲೋಕಸಭೆ, ರಾಜ್ಯಸಭೆ, ಇವುಗಳ ಮೇಲೆ ಬಹು ಆಯ್ಕೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದಿರತಕ್ಕಂಥವು ಏನಪ್ಪ ಅಂದರೆ ಈ ಪ್ರೀವಿಯಸ್ ಆಗಿರ್ತಕ್ಕಂಥ ವರ್ಷ ಅಂತಂದ್ರೆ ನೋಡ್ಕೊಂಬೋಣ. ಫಸ್ಟ್ ಪ್ರಶ್ನೆ, ಸಂವಿಧಾನ ಅಂತ ನಮ್ಮ ಭಾರತೀಯ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದದ್ದು ಯಾವಾಗ ಅಂತ ಪ್ರಶ್ನೆ ಬಂದಿದೆ. ನಾನು ಆಲ್ರೆಡಿ ಸಂವಿಧಾನದ ರಚನೆ ಅಂತ ಟಾಪಿಕ್ ಬಂದಾಗ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಏನು, ನಮ್ಮ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದಿರ್ತಕ್ಕಂಥದ್ದು ಯಾವಾಗ, 1946 ಡಿಸೆಂಬರ್ 9, 1946 ಡಿಸೆಂಬರ್ 9ರಂದು ನಮ್ಮ ಭಾರತೀಯ ಸಂವಿಧಾನ ರಚನಾ ಸಭೆಯು ತನ್ನ ಮೊದಲ ಅಧಿವೇಶನವನ್ನು ನಡೆಸ್ತು ಅಂತ ಹೇಳಿದ್ದ. ಇದ್ರ ಬಗ್ಗೆ ಒಂಚೂರು ಡೀಟೇಲ್ ನೋಡ್ಕೊಂಬರೋಣ. ಇದಕ್ಕಂತೂ ಅರ್ಥ ಆಗಿರ್ಬೇಕು ನಿಮ್ಗೆ. ಪ್ರಶ್ನೆಗೆ ಉತ್ತರ ಯಾವುದಿದು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದ್ರ ಎಕ್ಸ್ಪ್ಲೇನ್ ನೋಡ್ಕೊಂಬರೋಣ. ಏನಪ್ಪ ಅಂತಂದರೆ ಇದೇ ಸ್ಲೈಡ್ ಕೊಟ್ಟಿದ್ದ, ಏನಪ್ಪ ಅಂದರೆ ಭಾರತೀಯ ಸಂವಿಧಾನ ರಚನೆ ಅಂತ ಬಂದಾಗ ಇದೇ ಸ್ಲೈಡ್ ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಭಾರತೀಯ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ 1946 ಡಿಸೆಂಬರ್ 9ರಂದು ನಡೆಯಿತು. ಇದು ಅಂತೂ ಆನ್ಸರ್ ಸಿಕ್ತು ನಿಮಗೀಗ, ಸರಿನಾ. 1946 ಡಿಸೆಂಬರ್ 9. ಹಾಗಿದ್ರೆ ಎಲ್ಲಿ ನಡೀತು, ದೆಹಲಿಯ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ನಡೆಯಿತು. ಈಗ ಪ್ರಶ್ನೆ ಏನು ಕೇಳಿದಾನ, ಯಾವಾಗ ನಡೆಯಿತು ಅಂತ ಕೇಳಿದಾನೆ. ಮುಂದೆ ಏನು ಕೇಳಬಹುದು, ಈಗ ಯಾವಾಗ ಅಂತಲೂ ಕೇಳ್ಬೋದು ಅಥವಾ ಎಲ್ಲಿ ಅಂತಲೂ ಕೇಳ್ಬೋದು. ಹೌದಾ, ಎರಡು ಪ್ರಶ್ನೆ ಅಂತೂ ಅರ್ಥ ಆಗಿರ್ಬೇಕು. ಇನ್ನು ಮೂರನೇ ಪ್ರಶ್ನೆ ಹೆಂಗೆ ಕೇಳ್ಬೋದು, ಈ ಒಂದು ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು, ಸಚ್ಚಿದಾನಂದ್ ಸಿನ್ಹಾರವರಾಗಿದ್ದರು. ಇವರು ಪರ್ಮನೆಂಟ್ ಅಧ್ಯಕ್ಷರಾಗಿದ್ರೇನು, ಇಲ್ಲ ಇವರು ಹಂಗಾಮಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಇದು ಒಂದು ಅರ್ಥ ಮಾಡ್ಕೊಳ್ರಿ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ 1946 ಡಿಸೆಂಬರ್ 9, ಎಲ್ಲಿ, ದೆಹಲಿಯ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್. ಇದರ ಅಧ್ಯಕ್ಷರು ಯಾರಾಗಿದ್ದರು, ಸಚ್ಚಿದಾನಂದ್ ಸಿನ್ಹಾರವರು ಆಗಿರ್ತಕ್ಕಂಥದ್ದು. ಇಷ್ಟು ಪಾಯಿಂಟ್ ಅರ್ಥ ಆಗಿದ್ರೆ ಸಾಕು. ನೆಕ್ಸ್ಟ್ ಬರ್ತದ, ಸಂವಿಧಾನ ರಚನಾ ಸಭೆಯ ಎರಡನೇ ಅಧಿವೇಶನ ಯಾವಾಗ ನಡೀತು, ಅದೇ 1946 ಡಿಸೆಂಬರ್ 11, ಅಂದರೆ 2 ದಿನ ಆದ ನಂತರ, ಅದೇ ವರ್ಷ 1946 ವರ್ಷ ಡಿಸೆಂಬರ್ ತಿಂಗಳೇ ಇರ್ತದೆ. ಆದ್ರೆ ಡೇಟ್ ಏನಪ್ಪ ಅಂದರೆ 2 ದಿನ ಮುಂದೆ ಹೋಗಿರ್ತದೆ. 11ನೇ ತಾರೀಕು ನಡೆದಿರ್ತಕ್ಕಂಥದ್ದು, ಸೇಮ್ ಪ್ಲೇಸ್ ಆಗಿರ್ತದೆ. ಆದರೆ ಇದರ ಅಧ್ಯಕ್ಷತೆ ಯಾರು ವಹಿಸಿರ್ತಾರ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ವಹಿಸಿರ್ತಕ್ಕಂಥದ್ದು. ಇವರು ಹಂಗಾಮಿ ಇದ್ರೇನು, ಇಲ್ಲ ಇವರು ಪರ್ಮನೆಂಟ್ ಆಗಿರ್ತಕ್ಕಂಥ ಅಧ್ಯಕ್ಷ ಆಗಿದ್ದರು. ಹೀಗಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ರಚನಾ ಸಭೆಯ ಮೊದಲ ಶಾಶ್ವತ ಅಥವಾ ಖಾಯಂ ಅಧ್ಯಕ್ಷರು ಅಂತ ಪರಿಗಣಿಸಲಾಗ್ತದೆ. ಈ ಒಂದು ಸಂವಿಧಾನ ರಚನಾ ಸಭೆ ಉಪಾಧ್ಯಕ್ಷರಪ್ಪ ಅಂದರೆ HC ಮುಖರ್ಜಿ ಅವರು ಆಗಿರ್ತಕ್ಕಂಥದ್ದು. ಈ ಒಂದನೇ ಪ್ರಶ್ನೆ ಏನಪ್ಪ ಅಂದರೆ ಉತ್ತರ ಸಿಕ್ತು ಅಂತ ಭಾವಿಸ್ಕೊಂಡಿದ್ದೀನಿ. ಸಂವಿಧಾನ ರಚನಾ ಸಭೆ ಮೊದಲ ಅಧಿವೇಶನ 1946 ಡಿಸೆಂಬರ್ 9, ಎಲ್ಲಿ, ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್. ಯಾರ ಅಧ್ಯಕ್ಷತೆ, ಸಚ್ಚಿದಾನಂದ ಸಿನ್ಹಾರವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥದ್ದು. ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ಮೂವ್ ಆಗೋಣ. ಪ್ರಶ್ನೆ ನಂಬರ್ 2, ಜಾತ್ಯತೀತ ಎಂಬ ಪದವನ್ನು ಸಂವಿಧಾನಕ್ಕೆ ಈ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಇನ್ ಡೀಟೇಲ್ ಸಂವಿಧಾನ ಪ್ರಸ್ತಾವನೆ ಅಂತ ಬಂದಾಗ ಡೀಟೇಲಾಗಿ ಹೇಳಿದ್ದೆ ನಾನು ಹೆಂಗೆ ಅಂತ. ಇಲ್ಲಿ ನಾವೇನಪ್ಪ ಅಂತಂದರೆ ನಮ್ಮ ಸಂವಿಧಾನದ 42ನೇ ತಿದ್ದುಪಡಿ, ಅದು 1976. ನಾನು ನೆಕ್ಸ್ಟ್ ಸ್ಲೈಡ್ ಎಕ್ಸ್ಪ್ಲೇನ್ ಕೊಡ್ತಾ ಹೋಗ್ತೀನಿ. 1976ರಲ್ಲಾಗಿರ್ತಕ್ಕಂತಹ ನಮ್ಮ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಏನಪ್ಪ ಅಂದರೆ ನಾವು ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಜಾತ್ಯತೀತ ಎಂಬ ಪದವನ್ನು ಸೇರ್ಪಡೆ ಮಾಡಿದ್ದೀವಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಆಯ್ಕೆ ಯಾವುದಾಗಿರಬೇಕು, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಎಕ್ಸ್ಪ್ಲೇನ್ ನೋಡ್ತಾ ಹೋಗೋಣ. ನೋಡಿ, ಏನು ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಇದೇ ಸ್ಲೈಡ್ ಇಟ್ಟಿದ್ದಾನೆ ಆ್ಯಕ್ಚುಲಿ, ಸರಿನಾ. ನೋಡಿ ಕೆಳಗಡೆ ಬರ್ರಿ,
ನಮ್ಮ ಪ್ರಸ್ತಾವನೆಗೆ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನು ಸೇರಿಸಲಾಯಿತು ಅಂತ ಇದೇ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಹಾಗಾದರೆ ಒಂಚೂರು ಸಂವಿಧಾನ ಪ್ರಸ್ತಾವ ನೋಡ್ಕೊಂಬರೋಣ. ಎಸ್, ನಮ್ಮ ಪ್ರಸ್ತಾವನೆಯು ಏನನ್ನು ಒಳಗೊಂಡಿದೆ? ಸಂವಿಧಾನದ ಮೂಲ ತತ್ವಗಳನ್ನು ಮತ್ತು ಧ್ಯೇಯೋದ್ದೇಶವನ್ನು ಒಳಗೊಂಡಿದ್ದು. ನಮ್ಮ ಸಂವಿಧಾನ ಮೂಲ ತತ್ವ ಏನು, ನಮ್ಮ ಸಂವಿಧಾನದ ಮೂಲ ಧ್ಯೇಯೋದ್ದೇಶಗಳೇನಂತಕ್ಕಂಥದ್ದನ್ನು ಏನಪ್ಪ ಅಂದರೆ ಪ್ರತಿಬಂಧಿಸುತ್ತದಾಗಿದೆ. ಇಲ್ಲಿ ಪ್ರತಿಬಿಂಬಿಸುತ್ತದೆ ಅಂತ ಆಗಬೇಕು. ಚೂರು ಕರೆಕ್ಷನ್ ಮಾಡಿಕೊಡ್ರಿ, ಪ್ರತಿಬಿಂಬಿಸುತ್ತದೆ. ಈ ರೀತಿ ಪ್ರತಿಬಿಂಬಿಸುವ ಸಲುವಾಗಿ ನಾವಿದನ್ನು ನಮ್ಮ ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ. ಅಲ್ಲದೆ ಇದು ನಮ್ಮ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳೋ ಸಲುವಾಗಿರ್ತಕ್ಕಂಥ ಒಂದು ಸ್ಫೂರ್ತಿಯ ಕೀಲಿಕೆಯಾಗಿರ್ತಕ್ಕಂಥದ್ದು. ಹಾಗಿದ್ರೆ ನಮ್ಮ ಸಂವಿಧಾನ ಪ್ರಸ್ತಾವನೆ ಯಾವ ಬೇಸಿಸ್ ಮೇಲಿದೆ ಅಂದರೆ, ನಮ್ಮ ದೇಶದ ಪ್ರಥಮ ಪ್ರಧಾನಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರೂರವರು 1946 ಡಿಸೆಂಬರ್ 13ರಂದು ಮಂಡಿಸಿರ್ತಕ್ಕಂತಹ ಧ್ಯೇಯಗಳ ನಿರ್ಣಯವು ನಮ್ಮ ಪ್ರಸ್ತಾವನೆಗೆ ಆಧಾರವಾಗಿರ್ತಕ್ಕಂಥದ್ದು. ಇದು ಪ್ರಶ್ನೆ ಹಿಂಗೆ ಬಂದು, ನಮ್ಮ ಪ್ರಸ್ತಾವನೆಗೆ ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದವರು ಯಾರು? ಜೆ ನೆಹರು, ಜವಾಹರ್ಲಾಲ್ ನೆಹರು. ಯಾವಾಗ ಮಂಡಿಸಿದ್ರು? 1946 ಡಿಸೆಂಬರ್ 13. ಹಾಗಾದ್ರೆ ಈ ರೀತಿ ಮಂಡಿಸಿರ್ತಕ್ಕಂಥ ಧ್ಯೇಯಗಳ ನಿರ್ಣಯವನ್ನು ನಾವು ಯಾವಾಗ ಅಂಗೀಕರಿಸ್ಕೊಂಡಿದ್ದೀವಿ? 1949 ಜನವರಿ 22. ಪ್ರಸ್ತಾವನೆ ನಮ್ಮ ಸಂವಿಧಾನದ ಅವಿಭಾಜ್ಯ ಅಂಗ ಹೌದೋ ಅಲ್ವೋ? ಎಸ್, ಹೌದು. ಹಂಗಂತ ಯಾವಾಗ ಅಂದ್ಕೊಂಡು ನಾವು 1949 ಅಕ್ಟೋಬರ್ 17ಗೆ ಆಗಿರ್ತಕ್ಕಂಥದ್ದು. ಬಟ್ ನಮಗೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಯಾವುದು? 1976 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನು ಸೇರ್ಪಡೆಗೊಳಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಏನು? ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವವರು ಯಾರು ಅಂತಕ್ಕಂಥದ್ದು. ನಮ್ಮ ಸಂವಿಧಾನ ರಕ್ಷಣೆ ಮಾಡ್ತದೋ, ನ್ಯಾಯಾಂಗ ರಕ್ಷಣೆ ಮಾಡ್ತದೋ, ಶಾಸಕಾಂಗ ರಕ್ಷಣೆ ಮಾಡ್ತದೋ, ಕಾರ್ಯಾಂಗ ರಕ್ಷಣೆ ಮಾಡ್ತದೋ? ನೋಡಿ, ನಾನು ಮೊದಲೇ ಹೇಳಿದ್ದ ಏನಂತ, ಶಾಸನವನ್ನು ರಚನೆ ಮಾಡ್ತಕ್ಕಂಥದ್ದು ಯಾವಂಗ? ಶಾಸಕಾಂಗ. ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಕಾರ್ಯಾಂಗ. ಅದು ಸರಿನೋ ತಪ್ಪು ಅಂತಕ್ಕಂತಹ ವಿವರಣೆಯನ್ನು ನ್ಯಾಯ ವಿಮರ್ಶೆ ಮಾಡ್ತಕ್ಕಂಥದ್ದು ನ್ಯಾಯಾಂಗ. ನಮ್ಮ ದೇಶದ ಅತ್ಯುನ್ನತ ಗ್ರಂಥ ಸಂವಿಧಾನ. ಹೌದಾ? ಈ 4 ಪಾಯಿಂಟ್ ಅಂತೂ ಅರ್ಥ ಆಗಿದೆ ಅನ್ಕೊಂಡಿದ್ದೆ. ಆದ್ರೆ ನಿಮಗಿಲ್ಲಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ಫಂಡಮೆಂಟಲ್ ರೈಟ್ಸನ್ನು ಯಾವ್ದು ರಕ್ಷಣೆ ಮಾಡ್ತದೆ ಅಂತಕ್ಕಂಥದ್ದನ್ನು ಬೇಕು. ಇದಕ್ಕೆ ಏನಪ್ಪ ಅಂದರೆ ಉತ್ತರ ನ್ಯಾಯಾಂಗವಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ನೋಡ್ತಾ ಹೋಗೋಣ. ಇದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಹಿಂಗೆ ಇದೇ ಸ್ಲೈಡ್ ಕೊಟ್ಟಿದ್ದಾನೆ ಆ್ಯಕ್ಚುಲಿ. ಒಂದು ವೇಳೆ ಸಪೋಸ್ ಎಕ್ಸಾಂಪಲ್ ನಮ್ಮ ನಾನು ಮೊದಲೇ ಹೇಳಿದೆ, ನಮ್ಮ ಮೂಲಭೂತ ಹಕ್ಕುಗಳು ಭಾರತೀಯ ಸಂವಿಧಾನದ ಭಾಗ 3ರಲ್ಲಿದ್ದಾವೆ. ವಿಧಿ 12ರಿಂದ ವಿಧಿ 35ರವರೆಗೂ ಏನಪ್ಪ ಅಂತಂದರೆ ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಇವು ನ್ಯಾಯರಕ್ಷಿತವಾದವುಗಳಾಗಿದ್ದು ಯಾರೂ ಕೂಡ ಉಲ್ಲಂಘಿಸುವಂತಿಲ್ಲ. ಉಲ್ಲಂಘಿಸಿದರೆ ಶಿಕ್ಷಾರ್ಹ ಅಪರಾಧ ಅಂತ ಕೂಡ ಹೇಳಿದ್ದ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಸಂವಿಧಾನಿಕ ಪರಿಹಾರದ ಹಕ್ಕು ವಿಧಿ 32ರ ಪ್ರಕಾರ ಹೆಂಗಪ್ಪ ಅಂದ್ರೆ, ಒಂದು ವೇಳೆ ನಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ರಕ್ಷಣೆ ಪಡೆಯಲು ಅನುಕೂಲವಾಗುವಂತೆ ನಮ್ಮ ಸಂವಿಧಾನದ ಕರ್ತೃಗಳು ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ನಮ್ಮ ಸಂವಿಧಾನದಲ್ಲಿ ನಮೂದಿಸಿದ್ದಾರೆ, ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಹೆಂಗೆ? ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಕಡೆಯಿಂದ ತನ್ನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ನ್ಯಾಯಾಲಯದ ಮೊರೆ ಹೋಗುವ ಅವಕಾಶವನ್ನು ಈ ಹಕ್ಕು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಅರ್ಥ ಆಗಿದೆ ಅನ್ಕೊಂಡಿದ್ದಾನೆ. ಒಂದು ವೇಳೆ ಸಪೋಸ್ ಈಗ ನಾನೊಬ್ಬ ವ್ಯಕ್ತಿ ಭಾರತೀಯ ಪ್ರಜೆ ಆಗಿದ್ದೀನಿ, ಭಾರತೀಯ ನಾಗರಿಕನಾಗಿದ್ದೀನಿ. ನನಗೊಂದು ವೇಳೆ ಯಾವುದೋ ಒಂದು ಕಡೆಯಿಂದ ಯಾವುದೋ ಒಂದು ವೇನಿಂದ ನನ್ನ ಫಂಡಮೆಂಟಲ್ ರೈಟ್ಸ್ಗೆ ಒಂದು ವೇಳೆ ಧಕ್ಕೆ ಆಗಿತ್ತು ಅಂದ್ರೆ ನಾನೇನು ಮಾಡ್ಬೋದು? ಕೋರ್ಟಿಗೆ ಹೋಗಿ ನ್ಯಾಯವನ್ನು ಕೇಳ್ಬೋದು. ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ವಿಧಿ ಯಾವುದು? 32. ಅದು ಸಾಂವಿಧಾನಿಕ ಪರಿಹಾರದ ಹಕ್ಕಾಗಿರ್ತಕ್ಕಂಥದ್ದು. ಇದೇನಪ್ಪ ಅಂದರೆ ನಮ್ಮ ಸಂವಿಧಾನದಾಗಿರ್ತಕ್ಕಂಥ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ವಿಶೇಷ ಲಕ್ಷಣ. ಹೀಗಾಗಿ ನಮ್ಮ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಸಾಂವಿಧಾನಿಕ ಪರಿಹಾರದ ಹಕ್ಕನ್ನು ನಮ್ಮ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ. ಬಹಳಷ್ಟು ಸಲ ಬಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಒಂದು ಹಕ್ಕನ್ನು, ಯಾವ ಒಂದು ವಿಧಿಯನ್ನು ನಮ್ಮ ಸಂವಿಧಾನದ ಆತ್ಮ ಮತ್ತು ಸಂವಿಧಾನದ ಹೃದಯ ಅಂತ ಕರೆದಿದ್ದಾರೆ ಅಂದರೆ ಅದು ನಮ್ಮ ಸಂವಿಧಾನದ ವಿಧಿ 32 ಸಾಂವಿಧಾನಿಕ ಪರಿಹಾರದ ಹಕ್ಕನ್ನು ಕರೆದಿರ್ತಕ್ಕಂಥದ್ದು. ಹೆಂಗೆ ಸರ್?
ಒಂದು ವೇಳೆ ಸಪೋಸ್ ನಮ್ಮ ಮೂಲಭೂತ ಹಕ್ಕುಗಳೇನಾದರೂ ಧಕ್ಕೆ ಉಂಟಾದಾಗ ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆರ್ಟಿಕಲ್ 226 ಪ್ರಕಾರ 226 ಪ್ರಕಾರ ಹೈಕೋರ್ಟ್ಗಳಿಗೆ ಹೋಗ್ಬೋದು. ಹೀಗೆ ನ್ಯಾಯಾಂಗವು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತದೆ. ಇದೇ ಪಾಯಿಂಟದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಿಸ್ತಕ್ಕಂಥದ್ದು ಯಾರು ಅಂದ್ರೆ ನ್ಯಾಯಾಂಗ. ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ನಮ್ಮ ಒಂದು ಮೂಲಭೂತ ಹಕ್ಕುಗಳ ರಕ್ಷಣೆ ಮಾಡೋ ಸಲುವಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೀವಿ. ಈ ಒಂದು ಪ್ರಶ್ನೆಗೆ ಉತ್ತರ ಕ್ಲಿಯರಿಟಿ ಆಗಿದೆ ಅಂತ ಭಾವಿಸ್ಕೋತಾ ನೆಕ್ಸ್ಟ್ ಪ್ರಶ್ನೆ ಹೋಗ್ತೀನಿ ನಾನು. ಯಾವುದಪ್ಪ ಅಂದ್ರೆ ನಮ್ಮ ಸಂವಿಧಾನದ ಈ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. ನಾನು ಈ ಆರ್ಟಿಕಲ್ 17 ಹೇಳಬೇಕಾದ್ರೆ ಹೇಳಿದ್ದೆ ಮಿನಿಮಮ್ ಒಂದು 30 ಸಲ ಆದರೂ ಬಂದದ್ದು. ನಾನು ನೋಡಿರ್ತಕ್ಕಂಥ ಒಂದು ಪೇಪರ್ ಅನಾಲಿಸಿಸ್ ಮಾಡಿದಾಗ ಏನಪ್ಪ ಅಂದರೆ PC PSI SDC FDC ಗ್ರೂಪ್ ಸಿ ಟೀಚರು ಆಮೇಲೆ KS KES ಈ ರೀತಿ UPSC ಪೇಪರ್ ರೆಫರ್ ಮಾಡಿದಾಗ ಒಂದು 30ರಿಂದ 35 ಕಡೆ ಆದರೂ ಈ ಪ್ರಶ್ನೆನ ನೋಡಿದ್ದೀನಿ. ಯಾವುದು? ಸಂವಿಧಾನದ ವಿಧಿ 17 ಅಸ್ಪೃಶ್ಯತೆ ನಿಷೇಧ ಅಥವಾ ಅಸ್ಪೃಶ್ಯತೆ ನಿವಾರಣೆ ಅಂತಕ್ಕಂಥದ್ದು. ಮೂಲಭೂತ ಹಕ್ಕುಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂತಹ ಒಂದು ವಿಧಿನೇ 17ನೇ ವಿಧಿ. ಇದು ಅಂತೂ ನಿಮ್ಮ ತಲೆಗಿರಲಿ. ಇಲ್ಲಿ ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇದು ಎಕ್ಸ್ಪ್ಲೇನ್ ನೋಡ್ತಾ ಹೋಗೋಣ. ನಾನು ಆಲ್ರೆಡಿ ಮೊದಲೇ ಹೇಳಿದೆ ನಮ್ಮ ಸಂವಿಧಾನದಾಗಿರ್ತಕ್ಕಂತಹ ವಿಧಿ 14ರಿಂದ ವಿಧಿ 18 ಸಮಾನತೆಯ ಹಕ್ಕಿನ ಕುರಿತು ವಿವರಣೆ ಕೊಡ್ತಕ್ಕಂಥದ್ದು. ಇವು ಭಾರತೀಯ ಪೌರರಿಗೆ ವಿವಿಧ ರೀತಿಯಾಗಿರ್ತಕ್ಕಂಥ ಸಮಾನತೆನ ದೃಢಪಡಿಸಿರ್ತಕ್ಕಂಥದ್ದು. ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಎಲ್ಲಿದೆಯಪ್ಪ ಅಂತಂದ್ರೆ ಇಲ್ಲಿ ಆಲ್ರೆಡಿ ಹೇಳಿದೆ ನಾನು. ವಿಧಿ 17 ಅಸ್ಪೃಶ್ಯತಾ ನಿವಾರಣೆ ನಿರ್ಮೂಲನೆ ನಿಷೇಧ ಅಥವಾ ಅಸ್ಪೃಶ್ಯತೆ ಆಚರಣೆ ಮತ್ತು ಆಚರಣೆಗೆ ಪ್ರೋತ್ಸಾಹ ನೀಡುವುದೇನಪ್ಪ ಅಂದರೆ ಶಿಕ್ಷಾರ್ಹ ಅಪರಾಧವಾಗಿರ್ತಕ್ಕಂಥದ್ದು. ನಾವು ಫಸ್ಟ್ ಆಫ್ ಆಲ್ ಏನು ಮಾಡಬಾರ್ದು? ಅಸ್ಪೃಶ್ಯತೆನ ಆಚರಣೆ ಮಾಡಲೇಬಾರ್ದು. ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು, ನಿರ್ಮೂಲನೆ ಮಾಡಬೇಕು, ಅಸ್ಪೃಶ್ಯತೆಯನ್ನು ನಿಷೇಧಗೊಳಿಸಬೇಕು. ಒಂದು ವೇಳೆ ನಾವು ಅಸ್ಪೃಶ್ಯತೆ ಆಚರಣೆ ಮಾಡೋದಾಗಿರ್ಬೋದು, ಆ ಆಚರಣೆಗೆ ಪ್ರೋತ್ಸಾಹ ನೀಡೋದಾಗಿರ್ಬೋದು, ಅದು ಶಿಕ್ಷಾರ್ಹ ಮತ್ತು ದಂಡಾರ್ಹವಾಗಿರ್ತಕ್ಕಂಥ ಅಪರಾಧ. ಹೀಗಾಗಿ ಆರ್ಟಿಕಲ್ 17 ಏನು ಹೇಳ್ತದ? ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳ್ತಕ್ಕಂಥದ್ದು. ಆಲ್ರೆಡಿ ಆರ್ಟಿಕಲ್ 14, 15, 16, 18 ಹೇಳಿದ್ದೀನಿ. 14 ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು. ಆರ್ಟಿಕಲ್ 15 ತಾರತಮ್ಯ ನಿಷೇಧ. 16 ಉದ್ಯೋಗದಲ್ಲಿ ಸಮಾನತೆ ಅಥವಾ ಉದ್ಯೋಗದಲ್ಲಿ ತಾರತಮ್ಯ ಮಾಡುವಂತಿಲ್ಲ. 17 ಅಸ್ಪೃಶ್ಯತೆ ನಿವಾರಣೆ ಅಥವಾ ಅಸ್ಪೃಶ್ಯತೆ ನಿಷೇಧ. 18 ಬಿರುದು ಬಾವಲಿಗಳ ರದ್ದತಿ. ಹೀಗಾಗಿ ನಮ್ಮ ಭಾರತೀಯ ಸಂವಿಧಾನದ ವಿಧಿ 17 ಅಸ್ಪೃಶ್ಯತೆ ನಿವಾರಣೆ ಕುರಿತು ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಬರೋಣ. ವಿದೇಶಿಯರಿಗೆ ಈ ಕೆಳಕಂಡ ಹಕ್ಕುಗಳನ್ನು ನಿರಾಕರಿಸಲಾಗಿದೆ. ನೋಡಿ ಫ್ರೆಂಡ್ಸ್, ಇದೇನಪ್ಪ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಮೂಲಭೂತ ಹಕ್ಕುಗಳೇನಪ್ಪ ಅಂದರೆ ನಮ್ಮ ಭಾರತೀಯ ಪೌರರನ್ನು ವಿದೇಶಿಯ ಪ್ರಜೆಗಳನ್ನು ವಿಭಾಗ ಮಾಡ್ತದೆ, ಪ್ರತ್ಯೇಕಿಸುತ್ತದೆ, ಬೇರ್ಪಡಿಸುತ್ತದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಹಾಗಾದ್ರೆ ಇದು ಒಂಚೂರು ಅಪ್ಲೈಡ್ ಆಗಿರ್ತಕ್ಕಂಥ ಪ್ರಶ್ನೆ. ನಾವೇನಿದು ವಿಚಾರ ಮಾಡಬೇಕಿಲ್ಲಿ. ಡೈರೆಕ್ಟಾಗಿ ಹಿಂಗೆ ಹೇಳಿಲ್ಲ ಅಂತಂದ್ರೂ ಕೂಡ ಒಂದು ಸ್ವಲ್ಪ ಥಾಟ್ ಮಾಡ್ಕೊಂಡು ಹೋಗ್ಬೇಕು. ಏನು ಸರ್ ಇದು? ನಾನು ಆಲ್ರೆಡಿ ಹೇಳಿದ್ದೀನಿ. ಏನಂತ? ನಮ್ಮ ಮೂಲಭೂತ ಹಕ್ಕುಗಳು ಭಾರತೀಯರನ್ನು ಮತ್ತು ವಿದೇಶಿಯರನ್ನು ಪ್ರತ್ಯೇಕಿಸುತ್ತದೆ, ಅಂದರೆ ಡಿವೈಡ್ ಮಾಡ್ತದೆ. ಹೆಂಗಪ್ಪ ಅಂದ್ರೆ ಕೆಲವೊಂದಿಷ್ಟು ಹಕ್ಕುಗಳೇನಪ್ಪ ಅಂದರೆ ಕೇವಲ ನಮ್ಮ ಭಾರತೀಯರಿಗೆ ಇರ್ತಕ್ಕಂಥದ್ದು. ಇನ್ನು ಕೆಲವೊಂದಿಷ್ಟು ಹಕ್ಕುಗಳು ಭಾರತೀಯ ಪ್ರಜೆಗಳಿಗೂ ಇರ್ತಾವ, ವಿದೇಶಿಯ ಪ್ರಜೆಗಳಿಗೂ ಇರ್ತಾವ. ಆದ್ರೆ ವಿದೇಶಿಯ ಶತ್ರು ದೇಶವನ್ನು ಹೊರತುಪಡಿಸಿ ಅಂತ ನಾನು ಆಲ್ರೆಡಿ ಮೂಲಭೂತ ಹಕ್ಕುಗಳ ಲಕ್ಷಣ ಹೇಳಬೇಕಾದ್ರೆ ಹೇಳಿದ್ದಾನೆ. ಇದರಲ್ಲಿ ವಿದೇಶಿಯರಿಗೆ ಕೆಳಕಂಡ ಹಕ್ಕನ್ನು ನಿರಾಕರಿಸಲಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಜಕೀಯ ಹಕ್ಕು. ಯಾಕಂತ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವು ಟಿಕ್ ಮಾಡ್ಕೊಂಡಿರಿ. ಹೆಂಗಂದ್ರೆ ಇಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು. ಏನಂತ? ನಾಗರಿಕ ಹಕ್ಕು ಆಲ್ರೆಡಿ ಹೇಳಿದ್ದು ನಾನು. ಕೆಲವೊಂದಿಷ್ಟು ಮೂಲಭೂತ ಹಕ್ಕುಗಳು ಏನಪ್ಪ ಅಂತಂದರೆ ಭಾರತೀಯರಿಗವ. ಇನ್ನು ಕೆಲವೊಂದಿಷ್ಟು ಹಕ್ಕುಗಳು ವಿದೇಶಿಯರು ಕೂಡ ಅದಾವೆ. ನಾವು ಪೂರ್ತಿಯಾಗಿ ಏನಪ್ಪ ಅಂದರೆ ಕೇವಲ ಭಾರತೀಯರು ಇಟ್ಕೊಂಡು ವಿದೇಶಿಯರಿಗೆ ನಿರಾಕರಣೆ ಮಾಡಿಲ್ಲ, ಸ್ವಲ್ಪ ಮಟ್ಟಿಗೆ ಇದಾವೆ. ಹೀಗಾಗಿ ನಾವು ಆಪ್ಷನ್ ಸಿ ಅನ್ನು ಇಟ್ಕೊಳ್ಳೋಂಗಿಲ್ಲ. ಯಾಕೆ? ಎಲ್ಲ ಹಕ್ಕುಗಳನ್ನ ಕೇವಲ ಭಾರತೀಯ ಪ್ರಜೆಗಳಿಗೆ ಮೀಸಲಾಗಿಟ್ಟಿಲ್ಲ, ಒಂದಿಷ್ಟು ಮಾತ್ರ ಒಂದು 4-5 ಇಟ್ಕೊಂಡಿದ್ದೀವಿ. ಉಳಿದೆಲ್ಲ ಏನಪ್ಪ ಅಂದರೆ ವಿದೇಶಿಯ ಪ್ರಜೆಗಳು ಕೂಡ ಅಪ್ಲೈ ಆಗ್ತಾವೆ. ಸೆಕೆಂಡ್ ಏನಪ್ಪ ಅಂದರೆ ಆಸ್ತಿಯ ಹಕ್ಕು. ಇದು ಒಂದು ಚೂರು ಸೈಡಿಗೆ ಇಡೋಣ. ನಿಮಗೊಂದು ಎಲಿಮಿನೇಟ್ ಹೆಂಗೆ ಮಾಡಬೇಕು, ಡಿಲೀಟ್ ಹೆಂಗೆ ಮಾಡಬೇಕು ಅಂತ ಹೇಳ್ತೇನೆ. ಆರ್ಥಿಕ ಹಕ್ಕು ಏನಪ್ಪ ಅಂತಂದರೆ ಸ್ವಲ್ಪ ಸೈಡಿಗೆ ಇಟ್ಟೋಣ. ರಾಜಕೀಯ ಹಕ್ಕು ನೀವು ಒಂದು ವಿಚಾರ ಮಾಡಬೇಕು. ಏನಪ್ಪ ಅಂತಂದರೆ ಯಾರಾದರೂ ವಿದೇಶಿಯ ಫಾರಿನರ್ಸ್ ಬಂದು ನಮ್ಮಲ್ಲಿ MLA ಆಗಿರೋದು, MP ಆಗಿರೋದು, GP ಮೆಂಬರ್ ಆಗಿರೋದು, ZP ಮೆಂಬರ್ ಆಗಿರೋದು, TP ಮೆಂಬರ್ ಆಗಿರೋದು, ಈ ರೀತಿ ಏನಾರ ಎಕ್ಸಾಂಪಲ್ ನೋಡಿದ್ದೀರಾ? ಇಲ್ಲ. 100% ಅವನು ಇಲ್ಲಿ ಬಂದು ಎಲೆಕ್ಷನ್ ನಿಂದ್ರಂಗಿಲ್ಲ, ಎಲೆಕ್ಷನ್ ನಿಂತವರಿಗೆ ವೋಟ್ ಮಾಡೋಂಗಿಲ್ಲ.
ಅರ್ಥ ಆಯ್ತಾ? ಸಂಸತ್ತಿನ ಹೋಗಿ ಚರ್ಚೆಯಲ್ಲಿ ಭಾಗವಹಿಸುವಂತಿಲ್ಲ, ಅಲ್ಲಿ ಹೋಗಿ ಮಾತನಾಡುವಂತಿಲ್ಲ, ಚರ್ಚೆ ಮಾಡುವಂತಿಲ್ಲ, ನೀತಿ ನಿರ್ಧಾರ ಕೈಗೊಳ್ಳುವಂತಿಲ್ಲ. ಹೀಗಾಗಿ ರಾಜಕೀಯ ಹಕ್ಕನ್ನು ಸಂಪೂರ್ಣವಾಗಿ ನಿರಾಕರಿಸಲಾಗಿದೆ. ಆರ್ಥಿಕ ಹಕ್ಕು ಹೋಲ್ನಾಗಿಟ್ಟಿದ್ನ. ನೈತಿಕ ಹಕ್ಕಂತೂ ಎಲ್ಲರಿಗೂ ನೀತಿಬದ್ಧವಾಗಿರಲೇಬೇಕು. ಫಾರಿನರ್ಸ್ ಆಗಿರಲಿ, ಇಂಡಿಯನ್ಸ್ ಆಗಿರಲಿ, ಎಲ್ಲರೂ ನೀತಿವಂತರಾಗಿದ್ದರೆ ಮಾತ್ರ ನಮ್ಮ ದೇಶದಲ್ಲಿ ಜಾಗ ಇರ್ತದೆ. ಇಲ್ಲ ಅಂತಂದ್ರೆ ಅವರಿಗೆ ಜಾಗ ಖಾಲಿ ಮಾಡಿಸ್ಬೇಕಾಗ್ತದೆ. ಅಂದ್ರೆ ನಮ್ಮ ದೇಶದ ಸಂವಿಧಾನದ ಚೌಕಟ್ಟಿನೊಳಗಡೆ ಸಂವಿಧಾನ ಏನು ಹೇಳ್ತದೆ ಆ ನೀತಿ ರೀತಿ ರಿವಾಜಿಗೆ ಅನುಗುಣವಾಗಿ ಜೀವನವನ್ನು ನಡೆಸಬೇಕಾಗಿರ್ತಕ್ಕಂಥದ್ದು ವಿದೇಶಿಗರು ಕೂಡ ಅಪ್ಲೈ ಆಗ್ತದೆ, ಭಾರತೀಯರು ಕೂಡ ಅಪ್ಲೈ ಆಗ್ತದೆ. ಹೀಗಾಗಿ ಆಪ್ಷನ್ ಡಿ ಅಂತೂ ಆಗಲ್ಲ. ಈಗ ನಾ ಎರಡರ ಒಂದು ಹೇಳಿದೆ, ಬಿ ಮತ್ತು ಸಿ ಅಂತ ಹೇಳಿದ್ದೇನೆ. ಹೌದಾ? ಬಿ ಯಾಕೆ ಸರ್ ಅದು ಎಲಿಮಿನೇಟ್ ಮಾಡ್ಬೇಕು ನಾನು? ನೋಡಿ, ಫಾರಿನರ್ಸ್ ಬಂದೇನಪ್ಪ ಅಂತಂದರೆ ಆಸ್ತಿ ಇಲ್ಲಿ ಬಂದು ಕೆಲಸ ಮಾಡ್ಬೋದು, ದುಡಿಬೋದು, ದುಡ್ಡು ತೊಗೊಂಡು ಹೋಗ್ಬೋದು. ಆರ್ಥಿಕ ಹಕ್ಕು, ದುಡ್ಡು ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತೀವಿ ನಾವಲ್ಲಿ, ಅವ್ರೇನಪ್ಪ ದುಡ್ಡು ತೊಗೊಂಡು ಹೋಗ್ಬೋದು. ಹೀಗಾಗಿ ಎಕನಾಮಿಕ್ ಏನಪ್ಪ ಅಂದರೆ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ನಮ್ಮ ಈ ಒಂದು ಪ್ರಶ್ನೆಗೆ ವಿದೇಶಿಯರಿಗೆ ಈ ಕೆಳಕಂಡ ಹಕ್ಕುಗಳನ್ನು ನಿರಾಕರಿಸಲಾಗಿದೆ ಅಂತಂದಾಗ ರಾಜಕೀಯ ಹಕ್ಕುಗಳನ್ನು ನಿರಾಕರಿಸಲಾಗಿದೆ. ಅದಕ್ಕೆ ನೆಕ್ಸ್ಟ್ ಸ್ಲೈಡ್ ಎಕ್ಸ್ಪ್ಲೇನ್ ಕೊಟ್ಟಿದ್ದಾನೆ. ಏನಂತ ನೋಡಿ, ಯಾವ ಹಕ್ಕು ನಿರಾಕರಿಸಿದ್ದೀವಿ? ವಿದೇಶಿಯ ನಾಗರಿಕರು ಭಾರತದಲ್ಲಿ ಚುನಾವಣೆಗೆ ನಿಲ್ಲುವ, ಮತದಾನ ಮಾಡುವ, ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವ, ಚರ್ಚಿಸುವ, ನಿರ್ಧಾರ ಕೈಗೊಳ್ಳುವಂಥ ಮುಂತಾದ ಹಕ್ಕುಗಳನ್ನು ಹೊಂದುವುದಿಲ್ಲ, ನಿರಾಕರಿಸಲಾಗಿದೆ. ಬಂದವರು ಎಲೆಕ್ಷನ್ ನಿಂತ್ಕೊಳ್ಳಂಗಿಲ್ಲ, ಎಲೆಕ್ಷನ್ ನಿಂತ್ಕೊಂಡವ್ರಿಗೆ ವೋಟ್ ಮಾಡುವಂತಿಲ್ಲ, ಸಂಸತ್ತಿನ ಕಾರ್ಯಕಲಾಪದಲ್ಲಿ ಹೋಗುವಂಗಿಲ್ಲ, ಡಿಸ್ಕಸ್ ಮಾಡುವಂಗಿಲ್ಲ, ಡಿಸಿಷನ್ ಮೇಕಿಂಗ್ ಮಾಡುವಂಗಿಲ್ಲ. ಹೀಗಾಗಿ ರಾಜಕೀಯ ಹಕ್ಕನ್ನು ಏನಪ್ಪ ಅಂದರೆ ಖಡಾಖಂಡಿತವಾಗಿ ನಿರಾಕರಿಸಲಾಗಿರ್ತಕ್ಕಂಥದ್ದು. ಆಪ್ಷನ್ ಈಸ್ ರೈಟ್. ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮ ದೇಶದಲ್ಲಿ ಕಾನೂನು ರಚನೆ ಮಾಡುವ ಅಂತಿಮ ಅಧಿಕಾರ ಹೊಂದಿರುವ ಅಂಗ. ನಾ ಇದಕ್ಕಿಂತ ಹಿಂದಿನ ಪ್ರಶ್ನೆ ಹೇಳಿದ್ದೆ, ಶಾಸನ ರಚನೆ ಮಾಡೋದು ಯಾವುದು? ಶಾಸಕಾಂಗ. ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಕಾರ್ಯಾಂಗ. ಅದರ ಒಂದು ವಿವರಣೆಯನ್ನು ವಿಮರ್ಶೆಗೊಳಪಡಿಸ್ತಕ್ಕಂಥದ್ದು ನ್ಯಾಯ ವಿಮರ್ಶೆಗೊಳಪಡಿಸ್ತಕ್ಕಂಥದ್ದು ನ್ಯಾಯಾಂಗ ಅಂತ ಹೇಳಿದ್ದ. ಈಗ ಆಲ್ರೆಡಿ ನಿಮ್ಗೆ ಅರ್ಥ ಆಗಿರ್ಬೇಕಂತ ಅಂದ್ಕೊಂಡಿದ್ದೀನಿ. ಕಾನೂನು ರಚನೆ ಮಾಡುವ, ಶಾಸನ ರಚನೆ ಮಾಡುವುದು ಯಾವುದು? ಶಾಸಕಾಂಗ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್. ಇದ್ರ ಬಗ್ಗೆ ಚೂರು ನೋಡ್ತಾ ಬರೋಣ. ಏನು ನಾ ಆಲ್ರೆಡಿ ಹೇಳಿದ್ದೀನಿ, ಇದೇ ಸ್ಲೈಡ್ ಹಿಂಗೆ ಇಟ್ಟಿದ್ದೆ ನಾನು. ಕೇಂದ್ರ ಶಾಸಕಾಂಗ ಅಥವಾ ಸಂಸತ್ತು ಅಥವಾ ಪಾರ್ಲಿಮೆಂಟ್, ಇವು ಮೂರು ಕೂಡ ಒಂದೇ. ನೋಡಿ, ನಮ್ಮ ದೇಶದಾಗಿರ್ತಕ್ಕಂತಹ ಶಾಸನ ಅಥವಾ ಕಾನೂನುಗಳನ್ನು ರಚನೆ ಮಾಡುವ ಅಂಗವೇ ಶಾಸಕಾಂಗ. ಶಾಸನವನ್ನು ರಚನೆ ಮಾಡ್ತಕ್ಕಂಥದ್ದು, ಶಾಸನ ಅಂದ್ರೂ ಕೂಡ ಒಂದೇ, ಕಾನೂನು ಅಂದ್ರೂ ಕೂಡ ಒಂದೇ. ನಮ್ಮ ದೇಶದಲ್ಲಿ ಕಾನೂನುಗಳನ್ನು ರಚನೆ ಮಾಡುವ ಅಂತಿಮ ಅಧಿಕಾರ ಇರುವುದು ಕೇಂದ್ರ ಶಾಸಕಾಂಗಕ್ಕೆ. ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲೇ ಸಿಕ್ತು ಅಂತ ನಾನು ಭಾವಿಸಿದ್ದೀನಿ. ಕೇಂದ್ರ ಶಾಸಕಾಂಗ ನಾವು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಕರಿತೀವಿ. ಈ ಒಂದು ಕೇಂದ್ರ ಶಾಸಕಾಂಗ ಅಥವಾ ಪಾರ್ಲಿಮೆಂಟು ಏನನ್ನು ಒಳಗೊಂಡಿರುತ್ತದೆ? ನಮ್ಮ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ, ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆ, ಸಂಸತ್ತಿನ ಕೆಳಮನೆಯಾಗಿರ್ತಕ್ಕಂತಹ ಲೋಕಸಭೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಒಂದು ಸಂಸತ್ತು ದ್ವಿಸದನ ಶಾಸಕಾಂಗ ಪದ್ಧತಿನ ಹೊಂದಿರತಕ್ಕಂಥದ್ದು. ಈ ಒಂದು ಸಂಸತ್ತು ಏನಪ್ಪ ಅಂದರೆ ತನ್ನ ಸಭೆಯನ್ನು ಎಲ್ಲಿ ಸೇರ್ತದ? ನವದೆಹಲಿ ಇರತಕ್ಕಂತಹ ಸಂಸತ್ ಭವನದಲ್ಲಿ ಸೇರಿರ್ತಕ್ಕಂಥದ್ದು. ಈ ಸ್ಲೈಡನ್ನು ಕೇಂದ್ರ ಶಾಸಕಾಂಗ ಅಂತ ಹೇಳಿರ್ತಕ್ಕಂಥ ಟಾಪಿಕಲ್ಲಿ ಹಿಂಗೆ ಇಟ್ಟಿದ್ದಾನೆ ಆ್ಯಕ್ಚುಲಿ. ಹೀಗಾಗಿ ನಮ್ಮ ದೇಶದಲ್ಲಿ ಶಾಸನ ಅಥವಾ ಕಾನೂನುಗಳನ್ನು ರಚನೆ ಮಾಡುವಂತಹ ಅಂತಿಮ ಅಧಿಕಾರ ಇರೋದು ನಮ್ಮ ಕೇಂದ್ರ ಶಾಸಕಾಂಗಕ್ಕೆ ಅಂತ ಗೊತ್ತಿರಬೇಕು. ಇದ್ರ ಬದಲಿ ಸಂಸತ್ ಅಂದರೂ ಕೂಡ ನೀವು ಟಿಕ್ ಮಾಡಬೇಕು, ಪಾರ್ಲಿಮೆಂಟ್ ಅಂದರೂ ಕೂಡ ಟಿಕ್ ಮಾಡಬೇಕು. ಈ ಮೂರು ಆಪ್ಷನ್ಸ್ನಲ್ಲಿ ಯಾವುದಕ್ಕೂ ಟಿಕ್ ಮಾಡ್ರೆ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಿಶ್ವಸಂಸ್ಥೆಯು ಅಥವಾ UN ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಅಂತ ಕರಿತೀವಿ, ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿದ ದಿನಾಂಕ. ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ನಾನಿದು ಮಾನವ ಹಕ್ಕು ಮೂಲಭೂತ ಹಕ್ಕು ಹೇಳಿದನಂತ ಶಾರ್ಟಾಗಿ ತೊಗೊಂಡಿದ್ದೀನಿ. ಬಟ್ ಮುಂಬರ್ತಕ್ಕಂಥ ಕ್ಲಾಸ್ಗಳಲ್ಲಿ ಮಾನವ ಹಕ್ಕುಗಳು ಅಂತಕ್ಕಂಥ ಒಂದು ಟಾಪಿಕ್ಕೇ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಮಾನವ ಹಕ್ಕುಗಳು ಅಂತಕ್ಕಂಥ ಟಾಪಿಕ್ ಅದಲ್ಲ, ಅದರಲ್ಲಿ ಇನ್ ಡೀಟೇಲ್ ಮಾನವ ಹಕ್ಕುಗಳೇನಪ್ಪ ಅಂತಂದರೆ ಮಾನವ ಹಕ್ಕು ಅಂದ್ರೇನು, ಮಾನವ ಹಕ್ಕುಗಳ ವಿಧಗಳೇನು, ಮಾನವ ಹಕ್ಕುಗಳೇನಪ್ಪ ಅಂದರೆ ಯಾವಾಗ ಘೋಷಣೆ ಮಾಡಿದ್ರು, ಯಾರು ಘೋಷಣೆ ಮಾಡಿದ್ರು, ಆ ವಿಶ್ವಸಂಸ್ಥೆ ಅಂಗ ಯಾವುದು, ಈ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾಡಬೇಕಾದ್ರೆ ಜಗತ್ತಿನಾಗ ನಡೆದಿರ್ತಕ್ಕಂತಹ ಪ್ರಮುಖವಾದ ಘಟನೆಗಳ್ಯಾವು, ಯಾಕೆ ಮಾನವ ಹಕ್ಕುಗಳ ಘೋಷಣೆ ಮಾಡಿದ್ರು ಅಂತಕ್ಕಂಥದ್ದನ್ನು ಇನ್ ಡೀಟೇಲಾಗಿ ಆ ಟಾಪಿಕಲ್ಲಿ ಹೇಳ್ತೀನಿ. ಬಟ್ ಸಿಂಪಲ್ ಆಗಿ ಇದು ಮೂಲಭೂತ ಹಕ್ಕುಗಳ ಒಂದು ಏನಪ್ಪ ಅಂದರೆ ಇಂಟ್ರೊಡಕ್ಷನ್ ಆಗಿ ಮಾನವ ಹಕ್ಕು ಅಂತ ತಗೊಂಡಿದ್ದೆ. ಅದಕ್ಕೋಸ್ಕರ ಅಬ್ಜೆಕ್ಟಿವ್ ಆಗಿ ಈ ಪ್ರಶ್ನೆ ಇಟ್ಕೊಂಡಿದ್ದೀನಿ. ಈ ಪ್ರಶ್ನೆಯನ್ನು ನಾನು
ಮಾನವ ಹಕ್ಕುಗಳು ಅಂತಕ್ಕಂಥ ಟಾಪಿಕ್ ಹೇಳಬೇಕಾದ್ರೂ ಕೂಡ ಅಲ್ಲಿ ಅಬ್ಜೆಕ್ಟಿವ್ ಬೇಸ್ಡ್ ಕ್ವಶನು, ಡಿಸ್ಕ್ರಿಪ್ಟಿವ್ ಬೇಸ್ಡ್ ಕ್ವಶನ್ ಕೂಡ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಈ ಪ್ರಶ್ನೆಗೆ ಉತ್ತರ ವಿಶ್ವಸಂಸ್ಥೆಯು ಅಥವಾ ಇವೆನ್ನು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆನ ಮಾಡಿರ್ತಕ್ಕಂಥ ದಿನಾಂಕ 24 ಅಕ್ಟೋಬರ್ ಈಗ ಏನಪ್ಪ ಅಂದರೆ ಸಾರ್ವತ್ರಿಕ ಘೋಷಣೆ ಮಾಡಿರ್ತಕ್ಕಂಥ ದಿನಾಂಕ 10 ಡಿಸೆಂಬರ್ 1948. ನೋಡಿ ಇದಕ್ಕೆ ಎಲಿಮಿನೇಟ್ ಹೆಂಗೆ ಮಾಡಬೇಕು, ಇದಕ್ಕಂತೂ ಆಪ್ಷನ್ಸ್ ಗೊತ್ತಿದೆ ನಿಮಗೆ. ಇವೆನ್ನು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾಡಿದ ದಿನಾಂಕ ಯಾವುದು? 10 ಡಿಸೆಂಬರ್ 1948. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಆಪ್ಷನ್ಸ್ 1 ಏನು ಸರ್? ನೋಡಿ 24 ಅಕ್ಟೋಬರ್ 1945 ಏನು? UN ವಿಶ್ವಸಂಸ್ಥೆ ರಚನೆ ಆಗಿರ್ತಕ್ಕಂಥದ್ದು. 1950 ಜನವರಿ 26 ಏನು? ನಮ್ಮ ಸಂವಿಧಾನವನ್ನು ಜಾರಿಗೆ ಬಂದದ್ದು. ಸೊ ಹೌದಾ. ನೆಕ್ಸ್ಟು 26 ನವಂಬರ್ 49 ನಮ್ಮ ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಂಡಿದ್ದು. ಇವು 4 ಆಪ್ಷನ್ಸು ಗೊತ್ತಿರಬೇಕು. ಸೊ ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಆಪ್ಷನ್ ಸಿ ಆಗಿರ್ತದೆ. ಒಂಚೂರು ನೋಡ್ಕೊಂಬರೋಣ. ನಾನು ಆಲ್ರೆಡಿ ಹೇಳಿದ್ದೀನಿ ಮಾನವ ಹಕ್ಕು ಅಂದ್ರೇನು, ಮಾನವ ಹಕ್ಕುಗಳ ವಿಧಗಳೇನು, ಪ್ರತಿಯೊಬ್ಬ ನಾಗರಿಕರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಅಧಿಕಾರ ಅಥವಾ ಮಾನವನಿಂದ ಬೇರ್ಪಡಿಸಲಾಗದೇ ಇರುವಂಥ ಕೆಲವೊಂದಿಷ್ಟು ಹಕ್ಕುಗಳಿದ್ದಾವೆ. ಅಂಥ ಹಕ್ಕುಗಳನ್ನ ನಾವು ಮಾನವ ಹಕ್ಕು ಅಂತ ಕರಿತೀವಿ. ಇದರ 2 ರೀತಿಯಾಗಿರ್ತಕ್ಕಂಥ ಹಕ್ಕುಗಳು ಕಾಣ್ತೀವಿ. ಸ್ವಾಭಾವಿಕ ಹಕ್ಕು, ನ್ಯಾಯಸಮ್ಮತವಾಗಿರ್ತಕ್ಕಂಥ ಹಕ್ಕು. ಸ್ವಾಭಾವಿಕ ಹಕ್ಕು ಅಂದರೆ ಬದುಕುವ, ಜೀವರಕ್ಷಣೆ ಇಂಥ ಮುಂತಾದ ಹಕ್ಕುಗಳು. ನ್ಯಾಯಸಮ್ಮತ ಅಂದರೆ ಸಮಾನತೆ ಹಕ್ಕು, ವಿದ್ಯಾಭ್ಯಾಸದ ಹಕ್ಕು ಮುಂತಾದವು. ಯಾಕೆ ಸರ್ ಇದು ಯಾಕೆ ಮಾನವ ಹಕ್ಕುಗಳ ಘೋಷಣೆ ಆಯಿತು ಅಂತಂದರೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಹೇಳ್ತೇನೆ. ನೆಕ್ಸ್ಟ್ ಇನ್ನೂ ಮುಂದದ ಅದು ಆ ಒಂದು ಪಾಠದಲ್ಲಿ ಹೇಳ್ತೀನಿ. ಬಟ್ ಇಲ್ಲಿ ಬ್ರೀಫಾಗಿ ನೋಡ್ತಾ ಹೋಗಿ. 2ನೇ ಮಹಾಯುದ್ಧದ ಸಮಯದಾಗ ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತದ 1939 1945ವರೆಗೂ ಸೆಕೆಂಡ್ ವರ್ಲ್ಡ್ ವಾರ್ ನಡೀತದೆ. ಅದು ಹಿಸ್ಟ್ರಿದಾಗ ಮತ್ತು ನಾನು ಇನ್ ರಿಪೀಟ್ ಹೇಳ್ತಾ ಹೋಗ್ತೀನಿ, ಬಟ್ ಸಿಂಪಲಾಗಿ ಅರ್ಥ ಮಾಡ್ಕೊಡ್ರಿ. ಏನಪ್ಪ ಅಂದರೆ 1939ರಿಂದ 1945ವರೆಗೆ ಏನಾಯ್ತದ ಜಗತ್ತಿನಾಗ 2ನೇ ಮಹಾಯುದ್ಧ ಆಗ್ತದೆ. ಆ 2ನೇ ಮಹಾಯುದ್ಧ ಏನಪ್ಪ ಅಂದರೆ ಉಂಟಾದಾಗ ಅನೇಕ ಸಾವು ನೋವುಗಳು ಸಂಭವಿಸ್ತವೆ. ಈ ಸಾವು ನೋವುಗಳ ಒಂದು ಘಟನೆ ಹಿನ್ನೆಲೆಯಲ್ಲಿ ನಮ್ಮ ವಿಶ್ವಸಂಸ್ಥೆ ಏನು ಮಾಡ್ತದಪ್ಪ ಅಂತಂದ್ರೆ 1948 ಡಿಸೆಂಬರ್ 10ರಂದು ನೋಡ್ರಿ, ಇದೇ ಆನ್ಸರ್. 1948 ಡಿಸೆಂಬರ್ 10 ಆ ಒಂದು ಡೇಟಿನಾಗ ಫ್ರಾನ್ಸಿನ ರಾಜಧಾನಿಯಾಗಿರ್ತಕ್ಕಂತಹ ಪ್ಯಾರಿಸ್ನ ಪಲೈಸ್ ಡಿ ಚಾರಿಯಟ್ ಅಂತಕ್ಕಂಥ ಒಂದು ಸ್ಥಳ. ಫ್ರಾನ್ಸಿನ ರಾಜಧಾನಿ ಪ್ಯಾರಿಸ್ನಾಗ ಒಂದು ಪ್ಲೇಸ್ ಇತ್ತು, ಪಲೈಸ್ ಡಿ ಚಾರಿಯಟ್ ಅಂತ. ಇಲ್ಲಿ ಒಂದು ಸಮಾವೇಶ ಸೇರ್ತದೆ. ಈ ಸಮಾವೇಶ ಸೇರಿ ಏನು ಮಾಡ್ತದಪ್ಪ ಅಂತಂದರೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅಂತ ಘೋಷಣೆ ಮಾಡಿಬಿಡ್ತದೆ. ಈ ಒಂದು ಡೇಟ್ 1948 ಡಿಸೆಂಬರ್ 10ದಾಗ ಏನಪ್ಪ ಅಂದರೆ ಆ ಒಂದು ಡೇಟಿಗೆ ಘೋಷಣೆ ಮಾಡಿ ಸಲುವಾಗಿ ಅದರ ಸ್ಮರಣಾರ್ಥವಾಗಿ ನಾವೇನಪ್ಪ ಅಂದರೆ ಡಿಸೆಂಬರ್ 10 ಏನು ಮಾಡ್ತೀವಿ, ಮಾನವ ಹಕ್ಕುಗಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೋಬೇಕು. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾಡಿದ್ದು ಯಾವಾಗ? 1948 ಡಿಸೆಂಬರ್ 10 ಮಾಡಿದ್ದು ಎಲ್ಲಿ? ಫ್ರಾನ್ಸಿನ ರಾಜಧಾನಿಯಾಗಿರುವಂತಹ ಪ್ಯಾರಿಸ್ನ ಪಲೈಸ್ ಡಿ ಚಾರಿಯಟ್ನಲ್ಲಿ ಮಾಡಿರ್ತಕ್ಕಂಥದ್ದು. ಅದರ ಒಂದು ಸ್ಮರಣಾರ್ಥವಾಗಿ ಡಿಸೆಂಬರ್ 10 ನಾವು ಮಾನವ ಹಕ್ಕುಗಳ ದಿನಾಚರಣೆ ಅಂತ ಕರಿತಾ ಹೋಗ್ತೀವಿ. ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದಾನೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಈ ಕೆಳಕಂಡ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ 6ರಿಂದ 14 ವಯೋಮಿತಿಯೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದನ್ನು ಮೂಲಭೂತ ಹಕ್ಕು ಎಂದು ತಿಳಿಸಿದೆ. ಯಾವ ಒಂದು ತೀರ್ಪಿನಲ್ಲಿ, ಯಾವ ಒಂದು ಪ್ರಕರಣದಲ್ಲಿ? ಫ್ರೆಂಡ್ಸ್, ನಾನೀಗಾಗಲೇ ನಿಮ್ಗೆ ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ 21 ಸಬ್ ಆರ್ಟಿಕಲ್ ಎ 21A ವಿಧಿಯನ್ನು ಹೇಳ್ತದೆ. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಹೇಳ್ತದೆ. ಆ ಒಂದು ಆರ್ಟಿಕಲ್ಗೆ ರಿಲೇಟ್ ಆಗಿರ್ತಕ್ಕಂತಹ ಪ್ರಶ್ನೆ ಇದು. ನಾನು ಆ್ಯಕ್ಚುಲಿ ಈ ಪ್ರಶ್ನೆಯನ್ನು ನಾನು ಎಲ್ಲಿ ಹೇಳಬೇಕು ಅಂದ್ಕೊಂಡಿದ್ದಂದ್ರೆ ನಮ್ಮ ಸಂವಿಧಾನ ತಿದ್ದುಪಡಿ ಬರ್ತದಲ್ಲ, ಆ ಸಂವಿಧಾನ ತಿದ್ದುಪಡಿಯಲ್ಲಿ 86ನೇ ತಿದ್ದುಪಡಿ ಅಂತ ಬರ್ತದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಸಂವಿಧಾನದ 86ನೇ ತಿದ್ದುಪಡಿ ಪ್ರಕಾರವಾಗಿ 2002 ಅಂತಂದರೆ RTE ರೈಟ್ ಟು ಎಜುಕೇಷನ್ ನಾವೇನು ಎಕ್ಸೆಪ್ಟ್ ಮಾಡ್ಕೊಂಡಿದ್ವಿ. ಇದ್ರ ಪ್ರಕಾರ 6ರಿಂದ 14 ವರ್ಷ ಒಳಗಿರ್ತಕ್ಕಂತಹ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡ್ತಕ್ಕಂಥದ್ದು ಅವರ ಮೂಲಭೂತ ಹಕ್ಕು ಮತ್ತು ಪೋಷಕರ ಪಾಲಕರ ಕರ್ತವ್ಯ ಕೂಡ ಹೌದು ಅಂತ ಹೇಳಿದೆ ನಾನು ಆಲ್ರೆಡಿ. ಸೊ ನಾನು ಇದನ್ನು 86ನೇ ತಿದ್ದುಪಡಿ ಬಂದಾಗ, ಭಾರತ ಸಂವಿಧಾನದ ತಿದ್ದುಪಡಿ ಅಂತ ಬಂದಾಗ ಅಲ್ಲಿ ಹೇಳಬೇಕಂತ ಅಂದ್ಕೊಂಡಿದ್ದೆ. ಬಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ಈ ಒಂದು ಪ್ರಶ್ನೆನ ಹೆಂಗೆ ಅರ್ಥ ಮಾಡ್ಕೋಬೇಕಂತ ನೋಡ್ತಾ ಹೋಗೋಣ. ಏನು ಹೇಳ್ತದೆ ಇದು? ನಾವು ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಾಗಿದ್ರೆ
ಆರ್ಟಿಕಲ್ 21A ಯಾವ ಒಂದು ಪ್ರಕರಣ ಯಾವ ಒಂದು ತೀರ್ಪಿನಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೀವಿ ಅಂತ ಪ್ರಶ್ನೆ. ಇಷ್ಟೇ ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂದರೆ ಒಂದು ಮಗು 6 ವರ್ಷದಿಂದ 14 ವರ್ಷದೊಳಗಿರ್ತಕ್ಕಂಥ ಮಗು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಪಡಿಬೇಕಂತ ಹೇಳ್ತದೆ ನಮ್ಮ ರೈಟ್ ಟು ಎಜುಕೇಷನ್ನಾಗ. ಹೌದಾ? ಹಾಗಾದ್ರೆ ಯಾವ ಒಂದು ತೀರ್ಪಿನಾಗ ನಮ್ಮ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಯಾವ ಪ್ರಕರಣದಾಗ ಅಂದ್ರೆ ಆಪ್ಷನ್ ಸಿ, ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ ಅಂತಕ್ಕಂಥ ಆಂಧ್ರ ಪ್ರದೇಶ ಸರ್ಕಾರ ಅಂತಕ್ಕಂಥ ಒಂದು ಪ್ರಕರಣದಲ್ಲಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ 3 ಆಗಿರಬೇಕು. ಇದ್ರ ಬಗ್ಗೆ ಚೂರು ಬ್ರೀಫಾಗಿ ಎಕ್ಸ್ಪ್ಲೇನ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ್ ಡೀಟೇಲ್ ಆಗಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 86 ಅಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ಇಲ್ಲೇನಪ್ಪ ಅಂತಂದರೆ ಈ ಒಂದು ಪ್ರಶ್ನೆಗೆ ನಮ್ಮ ಉತ್ತರ ಯಾವುದು? ಆಪ್ಷನ್ 3 ಇಸ್ ದ ಆನ್ಸರ್. ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರ. ಏನು ಸರ್ ಇದು? ಒಂಚೂರು ನೋಡ್ಕೊಂಬರೋಣ. ನಿಮಗಿದು ಅರ್ಥ ಆಯ್ತದ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸಂವಿಧಾನದ 21A ವಿಧಿ ಏನು ಹೇಳ್ತದ? ಶಿಕ್ಷಣದ ಹಕ್ಕಿನ ಕುರಿತು ತಿಳಿಸುತ್ತದೆ. ಏನು ಶಿಕ್ಷಣದ ಹಕ್ಕು? ರೈಟ್ ಟು ಎಜುಕೇಷನ್, RTE ಅಂತ ಕರಿತೀವಿ. ನಾವೀಗೆಲ್ಲ ಏನು ಕರಿತೀವಿ? RTE, ಆರ್ ರೈಟ್ ಟು, ಟಿ ಅಂದರೆ ಟು, ಇ ಅಂದರೆ ಎಜುಕೇಷನ್, ರೈಟ್ ಟು ಎಜುಕೇಷನ್ ಅಂತ ಹೇಳ್ತೀವಿ. ಇದು ಶಿಕ್ಷಣದ ಹಕ್ಕಿನ ಕುರಿತು ತಿಳಿಸ್ಕೊಡ್ತಕ್ಕಂಥದ್ದು. ಈ ಒಂದು 21A ಅಂತಕ್ಕಂಥ ವಿಧಿ ನಮ್ಮ ಮೂಲ ಸಂವಿಧಾನದಾಗ ಇರಲಿಲ್ಲ. ನೋಡಿ, ಈಗ ಸಪೋಸ್ ಎಕ್ಸಾಂಪಲ್ 21, 22, 23 ಇವೆಲ್ಲ ಮೂಲ ಸಂವಿಧಾನ ಇದ್ದು. ಆದ್ರೆ 21A, 22C, 23D ಈಗೇನು ಸಬ್ ಬರ್ತಾವಲ್ಲ ಉಪವಿಧಿಗಳು, ಏನು ಇಂಗ್ಲೀಷ್ ಆಲ್ಫಾಬೆಟ್ ತೊಗೋತೀವಲ್ಲ, ABCDEF ಅಥವಾ 1 2 3 4 ಸಬ್ ತೊಗೋತೀವಲ್ಲ, ಇವೆಲ್ಲ ಉಪವಿಧಿಗಳು. ಹೀಗಾಗಿ 21A ಇದು ನಮ್ಮ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ನಂತರದಲ್ಲಿ ಇದನ್ನು ನಮ್ಮ ಸಂವಿಧಾನಕ್ಕೆ ಅಳವಡಿಸ್ಕೊಳ್ಳಾಗಿರ್ತದೆ. ಹಾಗಾದ್ರೆ ಈ ಒಂದು 21A ವಿಧಿಯನ್ನು ನಮ್ಮ ಸಂವಿಧಾನದಾಗ ಹೆಂಗೆ ಅಳವಡಿಸ್ಕೊಳ್ಳೋಕ್ಕಾಯ್ತು ನೋಡಿ. ಇದ್ರ ಬಗ್ಗೆ ಚೂರು ಹಿನ್ನೆಲೆ ಹೋಗ್ತಾ ಹೋಗೋಣ, ಸ್ವಲ್ಪ ನಿಮ್ಗೆ ಅರ್ಥ ಆಗ್ತದೆ. ಈ ಒಂದು 21A ವಿಧಿಯನ್ನು ಅಳವಡಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಸಂವಿಧಾನದ ಭಾಗ 4ರ ಆಲ್ರೆಡಿ ಗೊತ್ತಿರಬೇಕು ನಿಮಗೆ, ಭಾಗ 4 ಹೇಳಿದ್ದೇನೆ, DPSP ಅಂತ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ವಿಧಿ 45 ಏನು ಹೇಳ್ತಿತ್ತು? 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿತ್ತು. ಎಷ್ಟು? ಹುಟ್ಟಿನಿಂದ 6 ವರ್ಷದೊಳಗಿರ್ತಕ್ಕಂಥ ಮಕ್ಕಳಿಗೆ ಏನು ಮಾಡಬೇಕು? ಉಚಿತ ಮತ್ತು ಕಡ್ಡಾಯವಾಗಿರ್ತಕ್ಕಂತಹ ಏನಪ್ಪ ಅಂದರೆ ಶಾಲಾ ಪೂರ್ವ ಶಿಕ್ಷಣ ಕೊಡಬೇಕು ಅಂತ ಹೇಳಿತ್ತು. ಇದು ಕಡ್ಡಾಯ ಅಂತ ಹೇಳಿತ್ತು. ಆದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನಪ್ಪ ಅಂತಂದರೆ ಏನಿಲ್ಲ, ನ್ಯಾಯ ರಕ್ಷಿತವಾದವುಗಳಲ್ಲ. ಇವು ಒಂದು ವೇಳೆ ಪಾಲಿಸಲಿಲ್ಲ ಅಂತಂದ್ರೆ ನೀವು ಕೋರ್ಟಿಗೆ ಹೋಗಂಗಿಲ್ಲ. ಹೀಗಾಗಿ ಕೆಲವರು ಪಾಲಿಸ್ತಾ ಇದ್ರು, ಕೆಲವರು ಬಿಡ್ತಾ ಇದ್ರು. ಈ ಒಂದು ಏನಪ್ಪ ಅಂದರೆ ಭಾಗ 4ರ ಇರ್ತಕ್ಕಂತಹ DPSPಯಲ್ಲಿನ ಆರ್ಟಿಕಲ್ 45 ಪ್ರಕಾರವಾಗಿ ಏನಾಗ್ತದೆ? ನಂತರದಲ್ಲಿ 1990 ರಾಮಮೂರ್ತಿ ಅಂತಕ್ಕಂತಹ ವ್ಯಕ್ತಿಯ ನೇತೃತ್ವದಾಗ ಒಂದು ಸಮಿತಿ ರಚನೆ ಆಗ್ತದೆ. ಈ ಸಮಿತಿ ಏನು ಮಾಡ್ತದಪ್ಪ ಅಂದ್ರೆ ಶಿಕ್ಷಣದ ಹಕ್ಕಿನ ಕುರಿತು ಮೊದಲ ಅಧಿಕೃತ ದಾಖಲೆನ ತಯಾರು ಮಾಡ್ತದೆ. ಅರ್ಥ ಆಗಿದೆ ಅನ್ಕೊಂಡಿದ್ದೆ. ಇದು ಮೊದಲೇ ಇತ್ತು, ಆದರೆ ಇದ್ರ ಬೇಸಿಸ್ ಮೇಲೆ 1990 ಏನಾಯಿತು? ರಾಮಮೂರ್ತಿ ಅಂತಕ್ಕಂಥ ವ್ಯಕ್ತಿಯ ನೇತೃತ್ವದಾಗ ಒಂದು ಸಮಿತಿ ರಚನೆ ಆಗ್ತು. ಈ ಸಮಿತಿ ಏನು ಮಾಡ್ತದ? ರೈಟ್ ಟು ಎಜುಕೇಷನ್ ಕುರಿತು, RTE ಕುರಿತು ಒಂದು ಅಧಿಕೃತವಾಗಿರ್ತಕ್ಕಂತಹ ಅಫಿಷಿಯಲ್ ಡಾಕ್ಯುಮೆಂಟನ್ನು, ಅಫಿಷಿಯಲ್ ರಿಪೋರ್ಟನ್ನು ತಯಾರು ಮಾಡ್ತದೆ. ತಯಾರು ಮಾಡಿದ್ಮೇಲೆ ಇದು ಆದ 3 ವರ್ಷಕ್ಕೆ ಈ ಒಂದು ಏನಪ್ಪ ಅಂತಂದರೆ ಸಮಿತಿಯ ಶಿಫಾರಸಾಗಿದ್ದ 3 ವರ್ಷಕ್ಕೆ ಏನಾಗ್ತದೆ? ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಇದು 2 ಪ್ರಕರಣ ಭಾಳ ಇಂಪಾರ್ಟೆಂಟ. 1993ದಲ್ಲಿ 2 ಪ್ರಕರಣಗಳು ಬರ್ತವೆ. ಒಂದನೇ ಪ್ರಕರಣ ಯಾವುದು? ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಆ್ಯಂಡ್ ಉನ್ನಿಕೃಷ್ಣನ್ JP ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಎಂಬ ಪ್ರಕರಣ. ಎರಡೂ ಪ್ರಕರಣದಾಗ ನಮ್ಮ ಒಂದು ಭಾರತದ ಘನವೆತ್ತ ಸುಪ್ರೀಂ ಕೋರ್ಟ್ ಏನು ಮಾಡ್ತದ? ವ್ಯಕ್ತಿಯ ಗುಣಮಟ್ಟದ ಜೀವನಕ್ಕೆ ಶಿಕ್ಷಣವು ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿತು. ಇದೇ ಆನ್ಸರ್. ಯಾವ ಒಂದು ಏನಪ್ಪ ಅಂದರೆ ಪ್ರಕರಣ, ಯಾವ ಒಂದು ತೀರ್ಪಿನಲ್ಲಿ ರೈಟ್ ಟು ಎಜುಕೇಷನನ್ನು ನಮ್ಮ ಸುಪ್ರೀಂ ಕೋರ್ಟ್ ಹೇಳ್ತು ಅಂದ್ರೆ ಯಾವುದು? ಉನ್ನಿಕೃಷ್ಣನ್ JP ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ. ಏನಪ್ಪ ಅಂದರೆ ಇನ್ನೊಂದು ಆಪ್ಷನ್ಸ್ ಕೊಟ್ಟರೆ ಏನಪ್ಪ ಅಂದರೆ ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತಕ್ಕಂಥದ್ದು. ಇಲ್ಲಿ ಅಭಿಪ್ರಾಯ ಪಡ್ತೆ ಏನಂತ? ಒಬ್ಬ ವ್ಯಕ್ತಿಯ ಗುಣಮಟ್ಟ ಜೀವನಕ್ಕೆ ಶಿಕ್ಷಣ ಭಾಳಷ್ಟು ಅತ್ಯಗತ್ಯ ಅಂತ ಅಭಿಪ್ರಾಯ ಪಡ್ತು. ಈ ಒಂದು ಅಭಿಪ್ರಾಯ ಪಟ್ಟಿದ ನಂತರ ಇದಾದ ಬಳಿಕ ಆರ್ಟಿಕಲ್ 21A ಅನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಲು ತಪಸ್ ಮಜುಮ್ದಾರ್
ಯಾರು? ತಪಸ್ ಮಜಮ್ದಾರ್. ನೋಡಿ ಇಲ್ಲದೆ ನೋಡಿ, ತಪಸ್ ಮಜಮ್ದಾರ್ ಅಂತಕ್ಕಂತಹ ವ್ಯಕ್ತಿಯ ನೇತೃತ್ವದಾಗ ಒಂದು ಸಮಿತಿ ರಚನೆ ಆಗ್ತದೆ. ಅರ್ಥ ಆಯ್ತು ಅನ್ಕೊಂಡಿದ್ದ. ಫಸ್ಟು DPSP ಬೇಸಸ್ ಮೇಲೆ ರಚನೆ ಆಗಿರ್ತಕ್ಕಂಥದ್ದು ರಾಮಮೂರ್ತಿ ನೇತೃತ್ವ ಸಮಿತಿ. ಇದು ವರದಿ ಕೊಡ್ತೇನು, RT ಬೇಕು ಅಂತಕ್ಕಂಥ ವರದಿ ಕೊಡ್ತು. ಇದು ಆದ 3 ವರ್ಷಕ್ಕೆ ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಆಮೇಲೆ ಉನ್ನಿ ಕೃಷ್ಣನ್ JP ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಅಂತಕ್ಕಂಥ ಪ್ರಕರಣದಾಗ ಸುಪ್ರೀಂ ಕೋರ್ಟ್ ಕೂಡ ತನ್ನ ಒಪಿನಿಯನ್ ಹೇಳ್ತೇನಂತ. ಒಬ್ಬ ವ್ಯಕ್ತಿಯ ಗುಣಮಟ್ಟದ ಜೀವನಕ್ಕೆ ಏನಪ್ಪ ಅಂದರೆ ಶಿಕ್ಷಣ ಅತ್ಯಗತ್ಯ ಅಂತ ಹೇಳ್ತು. ಈ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ನೋದು ಏನಪ್ಪ ಅಂದರೆ ಅನ್ವಯ ತಪಸ್ ಮಜುಮ್ದಾರ್ ಅಂತಕ್ಕಂಥ ವ್ಯಕ್ತಿಯ ನೇತೃತ್ವದಾಗ ಏನಪ್ಪ ಅಂದರೆ ಒಂದು ಸಮಿತಿಯನ್ನು ರಚನೆ ಆಗ್ತದೆ. ಈ ಸಮಿತಿಯ ಒಂದು ಶಿಫಾರಸಿನ ಅನುಗುಣವಾಗಿ ಫೈನಲಿ 86ನೇ ಒಂದು ಅಮೆಂಡ್ಮೆಂಟ್, ನಮ್ಮ ಭಾರತೀಯ ಸಂವಿಧಾನದ 86ನೇ ತಿದ್ದುಪಡಿ 2002 ಪ್ರಕಾರ ಆರ್ಟಿಕಲ್ 21A ರೈಟ್ ಟು ಎಜುಕೇಷನ್ ವಾಸ್ ಇನ್ಸರ್ಟೆಡ್. ಅಂದ್ರೆ ಅದಕ್ಕೆ ಆ್ಯಸ್ ಎ ಫಂಡಮೆಂಟಲ್ ರೈಟ್ಸ್ ಅಂಡರ್ ಪಾರ್ಟ್ 3 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಈ ಒಂದು 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರವಾಗಿ ನಮ್ಮ ಭಾರತೀಯ ಸಂವಿಧಾನಕ್ಕೆ ಭಾಗ 3ರಲ್ಲಿ 21ನೇ ಎ ವಿಧಿಯನ್ನು ಸೇರಿಸುವ ಮೂಲಕ ಈ ಒಂದು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಗೆ ಸೇರಿಸಲಾಗ್ತು. ದ ಸ್ಟೇಟ್ ಶಾಲ್ ಪ್ರೊವೈಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ಆಲ್ ಚಿಲ್ಡ್ರನ್ ಆಫ್ ದ ಏಜ್ ಆಫ್ 16 to 14 years in such manner as the state may be law ಡೆಟರ್ಮೈನ್ ಅಂತಕ್ಕಂದ್ರೆ ಪ್ರತಿಯೊಂದು ರಾಜ್ಯ ಏನು ಮಾಡಬೇಕು, 6ರಿಂದ 14 ವರ್ಷದೊಳಗಿರ್ತಕ್ಕಂತಹ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡ್ತಕ್ಕಂಥದ್ದು ಏನಪ್ಪ ಅಂದರೆ ಪ್ರತಿಯೊಂದು ರಾಜ್ಯ ಸರ್ಕಾರದ ಒಂದು ಆದ್ಯ ಕರ್ತವ್ಯವಾಗಿರ್ತಕ್ಕಂಥದ್ದು. ಆ ಒಂದು ಶಿಕ್ಷಣ ಪಡಿತಕ್ಕಂಥದ್ದು ಪ್ರತಿಯೊಂದು ಮಗುವಿನ ಮೂಲಭೂತ ಹಕ್ಕಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾಡ್ಕೊಂಡಾಗಿರ್ತಕ್ಕಂಥದ್ದು. ಹೀಗೆ ನಮ್ಮ ಸಂವಿಧಾನದಾಗ ಏನಪ್ಪ ಅಂದರೆ ಇದ್ದಿರ್ತಕ್ಕಂತಹ ರೈಟ್ ಟು ಎಜುಕೇಷನ್ ದಟ್ ಈಸ್ ಆರ್ಟಿಕಲ್ 21A ಇದು ಈ ರೀತಿಯಾಗಿ ಬೆಳ್ಕೊಂಬಂದಿರ್ತಕ್ಕಂಥದ್ದು. ಫಸ್ಟಲ್ಲಿತ್ತು DPSPದಾಗಿತ್ತು. ಅದಕ್ಕೋಸ್ಕರ ರಾಮಮೂರ್ತಿ ಸಮಿತಿ ನೇಮಕ ಆಯಿತು. ಆ ಒಂದು ಸಮಿತಿ ಆಗಿದ್ಮೇಲೆ 2 ಕೇಸ್ ಹೋದು, ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಇನ್ನೊಂದು ಕೇಸು ಉನ್ನಿ ಕೃಷ್ಣನ್ JP ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ. ಈ 2 ಪ್ರಕರಣಗಳ ವಿಚಾರಣೆ ಮಾಡಿರ್ತಕ್ಕಂತಹ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಒಬ್ಬ ವ್ಯಕ್ತಿಯ ಗುಣಮಟ್ಟ ಜೀವನಕ್ಕೆ ಶಿಕ್ಷಣ ಅತ್ಯಗತ್ಯ ಅಂತ ಅಭಿಪ್ರಾಯಪಡ್ತು. ಇದಾದ ಬಳಿಕ ಈ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯದಂತೆ ಏನಾಯಿತು, ತಪಸ್ ಮಜುಮ್ದಾರ್ ಅಂತಕ್ಕಂತಹ ಒಂದು ಸಮಿತಿ ನೇಮಕ ಆಗ್ತು. ಆ ಸಮಿತಿಯ ಶಿಫಾರಸಿನ ಅನುಗುಣವಾಗಿ 2002ರಲ್ಲಿ ನಮ್ಮ ಭಾರತೀಯ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ಮಾಡಲಾಯಿತು. ಆ 86ನೇ ತಿದ್ದುಪಡಿಯೊಂದಿಗೆ ನಮ್ಮ ಭಾರತೀಯ ಸಂವಿಧಾನದ ಭಾಗ 3ಕ್ಕೆ 21A ಒಂದು ಆರ್ಟಿಕಲ್ನ ಸೇರಿಸುವ ಮೂಲಕ ನಾವು ರೈಟ್ ಟು ಎಜುಕೇಷನನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಇದ್ರ ಪ್ರಕಾರ ಶಿಕ್ಷಣ 6ರಿಂದ 14 ವರ್ಷದೊಳಗಿರ್ತಕ್ಕಂಥ ಮಕ್ಕಳು ಶಿಕ್ಷಣ ಪಡಿತಕ್ಕಂಥದ್ದು ಮೂಲಭೂತ ಹಕ್ಕು. ಅದು ರಾಜ್ಯ ಸರ್ಕಾರಗಳ ಕರ್ತವ್ಯ ಕೂಡ ಹೌದು, ಪಾಲಕ ಪೋಷಕರ ಕರ್ತವ್ಯ ಕೂಡ ಹೌದು. ಈ ರೀತಿಯಾಗಿ ಏನಪ್ಪ ಅಂದರೆ 21A ಆರ್ಟಿಕಲನ್ನು ನಾವು ಸೇರಿಸ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು 86ನೇ ತಿದ್ದುಪಡಿ ಬಂದಾಗ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಪ್ರಶ್ನೆ, ಪ್ರಾದೇಶಿಕ ಸೇನಾ ದಿನ ಎಂದು ಆಚರಿಸಲ್ಪಡುವುದು. ನೋಡಿ, ಇದು ಭೂಸೇನೆ ಬಂದಾಗ ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ನಿಮಗೆ ಕನ್ಫ್ಯೂಸ್ ಮಾಡ್ತಂತ ಹೇಳಿಕ್ಕೆ ಹೋಗಿಲ್ಲ. ಸೊ ಪ್ರಾದೇಶಿಕ ಸೇನಾ ದಿನನೇ ಬೇರೆ, ಭಾರತೀಯ ಭೂಸೇನಾ ದಿನನೇ ಬೇರೆ. ಇದು ನಿಮ್ಮ ತಲೆಗಿರಲಿ. ಪ್ರಾದೇಶಿಕ ಸೇನಾ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ, ಅಕ್ಟೋಬರ್ ತಿಂಗಳ 2ನೇ ಶನಿವಾರ. ನೋಡಿರಿ, ಯಾಕಂತಂದ್ರೆ ಈ ಒಂದು ಪ್ರಾದೇಶಿಕ ಸೇನೆಯನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ಯಾರು, ನಮ್ಮ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಆಗಿರ್ತಕ್ಕಂತಹ ಸಿ ರಾಜಗೋಪಾಲಾಚಾರಿ ಅವರು. ಯಾವಾಗ ಮಾಡಿದರು, ಅಕ್ಟೋಬರ್ 9, 1949 ಮಾಡಿದ್ರು. ಈ ಒಂದು ಅಕ್ಟೋಬರ್ 9, 1949 ಮಾಡಿದ ಸಲುವಾಗಿ ನಾವೇನಪ್ಪ ಅಂದರೆ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ 2ನೇ ಶನಿವಾರದಾಗ ಏನಪ್ಪ ಅಂತಂದರೆ ಪ್ರಾದೇಶಿಕ ಸೇನಾ ದಿನ ಅಂತ ಆಚರಣೆ ಮಾಡ್ಕೊತ ಬಂದಿದ್ದೀವಿ. ಸೊ ನಿಮಗೆ ಯಾವ್ದು ಆನ್ಸರ್ ಇಲ್ಲಿ, ಪ್ರಾದೇಶಿಕ ಸೇನಾ ದಿನ ಆಪ್ಷನ್ 1 ಅಕ್ಟೋಬರ್ ತಿಂಗಳ 2ನೇ ಶನಿವಾರ ರೈಟ್ ಆನ್ಸರ್. ಹೀಗೆ ಫ್ರೆಂಡ್ಸ್, ನಾನು ಮಾಡಿರ್ತಕ್ಕಂತಹ ಒಂದಿಷ್ಟು ಟಾಪಿಕ್ಗಳ ಮೇಲೆ ಏನಪ್ಪ ಅಂದರೆ ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ರೈಸ್ ಆಗಿದ್ದಾವೆ. ಇನ್ನೂ ಭಾಳ ಪ್ರಶ್ನೆ ಇದಾವೆ, ಇಷ್ಟೇ ಅಂತಲ್ಲ, ಬಟ್ ನಿಮ್ಮ ಒಂದು ಮನವರಿಕೆಗೋಸ್ಕರ ನಾನು 1-2 ಪೇಪರ್ ತೊಗೊಂಡು ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಏನಪ್ಪ ಅಂದರೆ ಈ ರೀತಿಯಾಗಿ ಬಹುಆಯ್ಕೆ ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆಗಳು ಏನಪ್ಪ ಅಂದರೆ ಬಂದಿರತಕ್ಕಂಥದ್ದು. ಮುಂದಿನ ಒಂದು ಸೆಷನಲ್ಲಿ ನಾನು ಮಾಡಿರ್ತಕ್ಕಂಥ ಈ ಟಾಪಿಕ್ಗಳ ಮೇಲೆ ವಿವರಣಾತ್ಮಕವಾಗಿರ್ತಕ್ಕಂತಹ ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದಿರ್ತವೆ, ಅದಕ್ಕೆ ಯಾವ ರೀತಿಯಾಗಿ ಆನ್ಸರ್ ಸ್ಕ್ರಿಪ್ಟ್ ಮಾಡಬೇಕಂತಕ್ಕಂಥದ್ದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.